ಕರ್ನಾಟಕದ ಒಬ್ಬ MLA ಆದಂತಹ ಪ್ರದೀಪ್ ಈಶ್ವರ್ ಅವರು ಕೂಡ ಒಂದು ಕೋಚಿಂಗ್ ಸೆಂಟರ್ನ ನಡೆಸ್ತಾರೆ. ಈ ರೀತಿ ಕೋಚಿಂಗ್ ಸೆಂಟರ್ಸ್ ಆಗೋಕ್ಕೆ ನಾವು ಅವಕಾಶ ಕೊಟ್ಟು ಕೋಚಿಂಗ್ ಸೆಂಟರ್ ಆಗುತ್ತೆ ಅಂದರೆ ಏನು ಪ್ರಯೋಜನ? ಬೋರ್ಡ್ ಪರೀಕ್ಷೆ ಅನ್ನುವಂಥದ್ದನ್ನು ಒಂದೇ ಪರೀಕ್ಷೆ ಹಾಕಬೇಕು. ಈಗಿರುವಂಥ ವ್ಯವಸ್ಥೆ ಹೇಗಿದೆ ಅಂದರೆ ಈ ಕೋರ್ಸ್ಗೆ ಹೋಗ್ಬೇಕು ಅಂದರೆ ಹಿಂಗೆ ಅದನ್ನು ತೆಗಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ AI ಭಾಗ ಹೇಗಿರುತ್ತೆ? ಅನಿವಾರ್ಯ. AI ತಂತ್ರಜ್ಞಾನದಿಂದ ಶಿಕ್ಷಕರ ಕೆಲಸ ಕಳ್ಕೊಳ್ತಾರೆ. ಇನ್ನು ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಒಂದು BTech ವಿದ್ಯಾರ್ಥಿನಿ ಭೇಟಿಯಾಗಿ IIT ಡೆಲ್ಲಿಯಲ್ಲಿ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀನಿ ಅಂತ ಹೇಳಿ ಅವಳು ಹೇಳಿದ್ದೇನು ಅಂದರೆ, ನಾನು ಓದೋ ಸಂದರ್ಭದಲ್ಲಿ ಡಿಪ್ರೆಷನ್, ಡಿಪ್ರೆಸ್ಡ್ ಈ ಪದಗಳ ಪರಿಚಯನೂ ನನಗಿರಲಿಲ್ಲ. ಸೋ ಕಾಲ್ಡ್ ಡಿಪ್ರೆಷನ್. ಯಾಕೆ ಅಂದರೆ ನಾನು ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿದ್ದೀನಿ. ಲಿಫ್ಟಲ್ಲಿ ಹೋಗುವಾಗ ಬರುವಾಗ ಈ ಮಕ್ಕಳು ಮಾತಾಡಲೇಬಾರ್ದು ಅನ್ನೋಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಯಾಕೆ ಹೇಳಿ? ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಬೆಳೆಯೋದು ಅಂದರೆ ಯಾವುದೋ ಒಂದು ಕಲ್ಪನೆಯಲ್ಲಿದ್ದೀವಿ. ಮಾನದಂಡ ಯಾವುದು? ಶಿಕ್ಷಕರು ಹೇಳಿದ್ದಾರೆ, ಸಂಸ್ಥೆಯವರು ಹೇಳಿದ್ದಾರೆ. ನಾವು ಬದಲಾಗ್ತಾ ತಯಾರಿದ್ದೀವಿ ಸರ್. ಪಾಲಕರು ಬಿಡಲ್ಲ ಸರ್. ಪಾಲಕರನ್ನು ಕೇಳಿದಾಗ ಕಸ್ತೂರಿ ರಂಗನವರು ವೈಯಕ್ತಿಕವಾಗಿ ಕನಸೇನಾದರೂ ಹಂಚಿಕೊಂಡಿದ್ರ NEP ಬಗ್ಗೆ? ಒಂದು ಮಾತನ್ನು ಹೇಳಿದ್ರು, ಶ್ರೀಧರ್, ಕಟ್ಟಡದ ವ್ಯವಸ್ಥೆ ಇರೋದಿಲ್ಲ, ಶಿಕ್ಷಕರ ವ್ಯವಸ್ಥೆ ಇರೋದಿಲ್ಲ. ಕಟ್ಟಡಗಳು ತುಂಬಾ ಚೆನ್ನಾಗಿದೆ, ಭವ್ಯವಾಗಿದೆ ಅಂದ ತಕ್ಷಣ ಶಿಕ್ಷಣ ಚೆನ್ನಾಗಿದೆ ಅಂತ. ಶಿಕ್ಷಣ ಮತ್ತು ವ್ಯಾಪಾರೀಕರಣ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಫ್ರೀ ಎಜುಕೇಶನ್ ಅನ್ನೋದನ್ನ ಇಂಪ್ಲಿಮೆಂಟೇಷನ್ ಎಲ್ಲಿವರೆಗೂ ಆಗಿದೆ ಸರ್? ಪ್ರಭಾವಿಗಳ ಪ್ರಭಾವದಿಂದಾನು ಅಲ್ಲ, ಮರೀಚಿಕೆ ಅನ್ಸುತ್ತೆ ಸರ್ ನನಗೆ. ತ್ರಿಭಾಷಾ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಿಕ್ಷಣದಲ್ಲಿ ರಾಜಕೀಯ ಅನ್ನೋ ಹೆಸರೇ ಭಯ ಹುಟ್ಟಿಸುತ್ತೆ. ಏನು ಅಂದರೆ ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ಪ್ರತಿ ವಾರ ಒಬ್ಬ ವಿಶೇಷ ಅತಿಥಿಯನ್ನ ನಾವು ನಿಮಗೆ ಪರಿಚಯಿಸ್ತೀವಿ, ಅವರ ಜೀವನದ ಸಾಧನೆಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀವಿ. ಇವತ್ತು ನಾನೊಂದು ಗಂಭೀರ ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಶಿಕ್ಷಣದಲ್ಲಿ ಏನು ಗಂಭೀರ ವಿಷಯ ಅಂತ ಕೇಳಬಹುದು. ಎಲ್ಲ ಗಂಭೀರ ವಿಷಯಗಳು ಅಡಗಿರೋದೇ ಅಲ್ಲಿ. ವಿದ್ಯಾರ್ಥಿಗಳ ಜೀವನ ರೂಪಿಸೋದು ಇದೇ ಶಿಕ್ಷಣ. ತಂದೆ ತಾಯಿಗೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅಂದರೆ ಒಂದು ದೊಡ್ಡ ತಲೆಭಾರ. ಮಕ್ಕಳಿಗಂತೂ ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಬಿಡಬೇಕು, ಸವಾಲುಗಳನ್ನು ಹೆಂಗೆ ಎದುರಿಸಬೇಕು ಅನ್ನೋದನ್ನೂ ಕೂಡ ಅರ್ಥ ಮಾಡಿಕೊಳ್ಳೋದೇ ಓಡ್ತಾ ಇರೋದೇ ಶಿಕ್ಷಣ ಅನ್ನೋ ಹಾಗಾಗಿದೆ. ಇವತ್ತಿನ ಶಿಕ್ಷಣ ಪದ್ಧತಿ ಮತ್ತು ವಿದ್ಯಾರ್ಥಿಗಳ ಜೀವನ, ಅವರ ಭವಿಷ್ಯ, ಈ ಚರ್ಚೆಗೆ ನಾವು ಯೋಚಿಸಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಒಂದು ಹೆಸರು. ತಮ್ಮ ಸಾಧನೆಯ ಮೂಲಕ ಎಲ್ಲರನ್ನೂ ಬೆರಗಾಗಿಸಿದ ಶಿಕ್ಷಣ ತಜ್ಞರು, ಪದ್ಮಶ್ರೀ ಪುರಸ್ಕೃತರಾದ MK ಶ್ರೀಧರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ. ಪದ್ಮಶ್ರೀ ಪ್ರಶಸ್ತಿ ನಂತರ ನಿಮಗೆ ವಿಶ್ ಮಾಡೋ ಅವಕಾಶ ನೇರ ನನಗೆ ಸಿಕ್ಕಿರಲಿಲ್ಲ. ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದಕ್ಕೆ ಅಭಿನಂದನೆಗಳು ಸರ್. ಒಳ್ಳೆ, ಧನ್ಯವಾದ. ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 4 ದಶಕಕ್ಕೂ ಹೆಚ್ಚು ವರ್ಷಗಳಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು ಸಾವಿರಾರು ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ಮಾರ್ಗದರ್ಶನವೂ ಹೌದು. ನಿಮ್ಮ ಜೀವನದ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲೋಣ. ನಾನು ಒಂದೊಂದು ಪದಗಳನ್ನು ಒಂದೊಂದು ಪದಗಳಲ್ಲೇ ಕೇಳ್ತಾ ಹೋಗ್ತೀನಿ. ಸಾಧನೆ ಅಂದರೆ ಏನು ನಿಮ್ಮ ಪ್ರಕಾರ? ಸಾಧನೆ ಅನ್ನುವಂಥದ್ದು ನನ್ನ ದೃಷ್ಟಿಯಿಂದ ಸಾಧನೆ ಏನಿಲ್ಲ. ನನ್ನ ಕೆಲಸ ಮಾಡ್ತಾ ಹೋಗ್ತೀನಿ ಅಷ್ಟೆ. ಅದು ಬೇರೆಯವರಿಗೆ ಸಾಧನೆ ಅಂತ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಸಾಧನೆ ಗುರಿನೂ ಇಲ್ಲ, ಸಾಧನೆ ಮಾಡಿದ್ದೀನಿ ಅಂತಲ್ಲ. ನಿರಂತರವಾಗಿ ಚಿರಂತರವಾಗಿ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಸವಾಲುಗಳು ಅಂದರೆ? ಸವಾಲು ಅನ್ನುವಂಥದ್ದು ನೀವು ನೋಡುವಂಥ ರೀತಿಯಲ್ಲಿ ಹೋಗುತ್ತೆ. ಈಗ ನನಗೆ ತುಂಬ ಸಲ ಕೇಳ್ತಾರೆ, ನಿಮಗೆ ಏನೇನು ಸವಾಲುಗಳನ್ನ ನೀವು ಸ್ವೀಕರಿಸಿದ್ದೀರಿ ಅಂತ. ನನಗೇನು ಸವಾಲುಗಳು ಇರಲಿಲ್ಲಪ್ಪ ಅಂತ. ನಿಮ್ಮ ಮನಸ್ಥಿತಿ, ಸಮಸ್ಯೆ, ಸವಾಲು ಇದೆಲ್ಲ ಕೂಡ ನಿಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ. ಇದೆ ಅಂತಂದರೆ ಭೂತ ಬರುತ್ತೆ, ಇಲ್ಲ ಅಂದರೆ ಏನೂ ಇಲ್ಲ. MK ಶ್ರೀಧರ್ ಅವರ ಜೀವನದಲ್ಲಿ ಶಿಕ್ಷಣದ ಮೌಲ್ಯ? ನನ್ನ ಜೀವನದಲ್ಲಿ ಶಿಕ್ಷಣದ ಮೌಲ್ಯ ಅಂದರೆ ನನ್ನ ಜೀವನವನ್ನು ಅರ್ಥಪೂರ್ಣವಾಗಿ ಈ ಸಮಾಜಕ್ಕೆ, ಈ ಸುತ್ತಮುತ್ತಲಿನ ಸಮಾಜಕ್ಕೆ ನನ್ನನ್ನು ಹೆಚ್ಚು ಒಂದು ಒಳ್ಳೆಯ ಪರಿಕರವಾಗಿ ತಯಾರು ಮಾಡುವಂಥದ್ದು, ಸಾಧನವಾಗಿ ತಯಾರು ಮಾಡಬಲ್ಲಂಥದ್ದೇ ನನ್ನ ಪ್ರಕಾರ ಶಿಕ್ಷಣ. ಶಿಕ್ಷಣ ಮತ್ತು ಧೈರ್ಯ
ಇವತ್ತಿನ ಯುವ ಜನತೆ ಅಥವಾ ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯ? ಶಿಕ್ಷಣದಲ್ಲಿ ಧೈರ್ಯ. ಶಿಕ್ಷಣದಲ್ಲಿ ಧೈರ್ಯ ಅಂದರೆ ಶಿಕ್ಷಣದಲ್ಲಿ ಧೈರ್ಯ ಅನ್ನುವಂಥದ್ದು, ಈಗ ಉದಾಹರಣೆಗೆ ನಮ್ಮ ಕಾಲದಲ್ಲಿ ನಾನು ಈ ವ್ಯಾಸಂಗ ಮಾಡಿದ್ರೆ ಹೀಗಾಗ್ತೀನಿ ಅನ್ನುವಂಥದ್ದು ಆ ಥರದ್ದೇನು ಇರಲಿಲ್ಲ. ನಾನು ಓದ್ತಾ ಹೋದೆ, ನಾನಂದರೆ ಯಾರೇ ಆಗಲಿ ಓದ್ತಾ ಇದ್ವಿ, ಏನೋ ನಾವು ಜೀವನದಲ್ಲಿ ಬಂದ್ವಿ. ಈಗ ಇವತ್ತು ಎಲ್ಲ ಯೋಜನೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ತರಬೇತಿಯನ್ನು ಪಡೆದು ಅದನ್ನು ಮಾಡಿದಾಗ ಅದು ಧೈರ್ಯ ಕಳ್ಕೊಳ್ಳೋವಂಥ ಸನ್ನಿವೇಶನೂ ಬರ್ತಾಯಿದೆ. ಹೀಗಾಗಿ ಶಿಕ್ಷಣ ಮಾಡುವಾಗ ಸ್ಪಷ್ಟತೆ ಬೇಕೇ ಹೊರತು ಧೈರ್ಯ ಅಲ್ಲ, ಪ್ರಾಮಾಣಿಕತೆ ಬೇಕೇ ಹೊರತು ಧೈರ್ಯ ಅಲ್ಲ. ಅದರಲ್ಲಿ ತೊಡಗಿಸುವಂಥ ಮನಸ್ಥಿತಿ ಇರಬೇಕೇ ಹೊರತು ಧೈರ್ಯ ಅಲ್ಲ ಅಂತ ನನಗನ್ಸುತ್ತೆ. ಶಿಕ್ಷಣ ಮತ್ತು ಮಾರ್ಕ್ಸ್ ಕಾರ್ಡ್. ಮಾರ್ಕ್ಸ್ ಕಾರ್ಡ್ ಭಾಳ ಚಿಕ್ಕದಮ್ಮ. ನನ್ನ ಪ್ರಕಾರ ಅದು ಭಾಳ ಗೌಣವಾದದ್ದು ಮತ್ತು ಶಿಕ್ಷಣ ಭಾಳ ದೊಡ್ಡದು. ಆ ಶಿಕ್ಷಣ ಅಂದರೆ ಸಂಸ್ಕಾರ, ಶಿಕ್ಷಣ ಅಂತಂದರೆ ಸೇವೆ, ಶಿಕ್ಷಣ ಅಂದರೆ ಅರ್ಥಪೂರ್ಣ, ಶಿಕ್ಷಣ ಅಂದರೆ ಕೊಡುಗೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಒಳಗೆ ಸುಪ್ತವಾಗಿ ಇರೋದನ್ನು ಹೊರಗಡೆ ತರುವಂಥದ್ದೇ ಶಿಕ್ಷಣ. ಸ್ಥೂಲವಾಗಿ ಇವತ್ತು ನಾವೇನೇನು ಮಾತಾಡ್ತೀವಿ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋದೆ. ಸರ್, ಸವಾಲುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಹಲವು ವಿದ್ಯಾರ್ಥಿಗಳ ಸ್ಥಿತಿಯಲ್ಲೇ ಹಲವಾರು ಜನ ಸವಾಲುಗಳನ್ನು ಎದುರಿಸ್ತಾರೆ. ಅದ್ರ ಮನೆಯ ಆರ್ಥಿಕ ಪರಿಸ್ಥಿತಿಯಿಂದ ಹಿಡಿದು ಹಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಎದುರಿಸ್ತಾ ಇರ್ತಾರೆ. ಆದರೆ ಹಲವರು ಅದರಲ್ಲಿ ಉತ್ತುಂಗ ಸ್ಥಾನ ಪಡ್ಕೊಳ್ತಾರೆ, ತಮ್ಮ ಫೋಕಸ್ ಸರಿಯಾಗಿಟ್ಕೊಳ್ತಾರೆ. ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಆದರೆ ವಿದ್ಯಾರ್ಥಿಯೊಬ್ಬನ ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯ? ನೀವು ಹಲವಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಮಾರ್ಗದರ್ಶಕರಾಗಿದ್ದೀರಿ, ನಿಮ್ಮನ್ನು ರೋಲ್ ಮಾಡೆಲ್ ಆಗಿ ಕೂಡ ಬಹಳಷ್ಟು ಜನ ಇಟ್ಕೊಂಡಿದ್ದಾರೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮಗುವಿನ ಜೀವನದಲ್ಲಿ ಶಿಕ್ಷಣದ ಮಹತ್ವ ಅಲ್ಲ, ನೀವು ಶಿಕ್ಷಣ ಅಂತಂದರೆ ಈ ಔಪಚಾರಿಕವಾದಂಥ ವ್ಯವಸ್ಥೆಯಲ್ಲಿ ಸಿಗುವಂಥದ್ದೇ ಶಿಕ್ಷಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಶಿಕ್ಷಣ ಅಂತಂದರೆ ಏನು? ಶಾಲಾ ಶಿಕ್ಷಣ ಅಂದರೆ ಶಾಲೆ ಒಳಗೆ ಅಥವಾ ಓಪನ್ ಸಿಸ್ಟಮಲ್ಲಿ ಸಿಗುವಂಥದ್ದು ಶಿಕ್ಷಣ. ತೇರ್ಗಡೆ ಆಗೋದು ಶಿಕ್ಷಣ. ಅಥವಾ ಅದ ನಂತರ ಕಾಲೇಜು ಅಥವಾ ಯೂನಿವರ್ಸಿಟಿಯಲ್ಲಿ ಸಿಗೋದು ಶಿಕ್ಷಣ ಅಂತ ಅಂದ್ಕೊಂಡಿದ್ದೀವಿ. ನನಗನ್ಸೋದು ಅದು ಔಪಚಾರಿಕ ವ್ಯವಸ್ಥೆಯಲ್ಲಿ ಸಿಗುವಂಥದ್ದು ಒಂದು ಭಾಗ ಅಷ್ಟೇ. ಭಾಳ ದೊಡ್ಡದಾದಂಥ ಭಾಗ ಹೊರಗಡೆ ಸಿಗುತ್ತೆ. ನನ್ನ ಜೀವನದ ಅನುಭವದಲ್ಲಿ, ನಿತ್ಯ ಜೀವನದಲ್ಲಿ, ನಾನು ಮಾಡುವಂಥ ಚಟುವಟಿಕೆಯಲ್ಲಿ, ನಾನು ತೊಡಗಿಸುವಂಥ ಕೆಲಸದಲ್ಲಿ ಇದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಈಗ ಉದಾಹರಣೆಗೆ ನಿನ್ನೆ ನಾನು ಒಂದು BTech ವಿದ್ಯಾರ್ಥಿನಿ ಭೇಟಿಯಾಗಿದ್ದೆ. ಅವ್ರ ಹತ್ರ ಮಾತಾಡ್ತಾ ಇರುವಾಗ ಕೇಳಿದೆ, ನಾನು ಏನು ಮಾಡ್ತಾ ಇದೆಯಮ್ಮ ಅಂತ. ನಾನು IIT ಡೆಲ್ಲಿಯಲ್ಲಿ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀನಿ. ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ವತಿಯಿಂದ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀನಿ. ಅದರಲ್ಲಿ ಟ್ರಕ್ ಡ್ರೈವರ್ಸ್ ಇವ್ರನ್ನ ತರಬೇತಿ ಕೊಟ್ಟು ಅವರ ಜೀವನವನ್ನು ಸುಧಾರಣೆ ಮಾಡುವಂಥ ಒಂದು ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವಳೊಂದು ಮಾತನ್ನು ಹೇಳಿದ್ದು. ಅವಳು ಹೇಳಿದ್ದೇನು ಅಂದರೆ, ನಾನು ಈ ಪ್ರಾಜೆಕ್ಟ್ ತಗೊಳ್ಳೋವರೆಗೂ ಸರ್, ಟ್ರಕ್ ಡ್ರೈವರ್ ನಾವು ಮಾಡುವಂಥ ನಿತ್ಯ ಬಳಸುವಂಥ ಪ್ರತಿ ವಸ್ತುವಿನ ಹಿಂದೆ ಟ್ರಕ್ ಡ್ರೈವರ್ ಇದ್ದಾನೆ. ಇದರ ಮಹತ್ವ ನನಗೆ ಗೊತ್ತಿರಲಿಲ್ಲ. ಮತ್ತು ಅವರ ಜೀವನ, ಅವರ ಪ್ರಯಾಣ, ಅವರು ಅನುಭವಿಸುವಂಥ ಕಷ್ಟ ನಷ್ಟ ಇದನ್ನು ಯಾವತ್ತೂ ಅರ್ಥ ಆಗೋಲ್ಲ. ಈ ಪ್ರಾಜೆಕ್ಟ್ ತಗೊಂಡ ಮೇಲೆ ನಾನು ಟ್ರಕ್ ಡ್ರೈವರ್ನ ನೋಡಿದಾಗ ನೋಡುವಂಥ ದೃಷ್ಟಿಕೋನ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರು. ಹೇಳಿ ಅವಳು ಕೊನೆಗೊಂದು ಮಾತನ್ನು ಹೇಳಿದ್ದು, ಇಂಜಿನಿಯರಿಂಗ್ ಇಡೀ ಪದವಿಯಲ್ಲಿ ನನಗೆ ಸಿಗದೇ ಇರುವಂಥ ದೃಷ್ಟಿಕೋನ ಈ ಪ್ರಾಜೆಕ್ಟ್ ಮಾಡ್ತಾ ನನಗೆ ಸಿಕ್ತು ಅಂತ ಹೇಳಿದ್ರು. ನಿನ್ನೆ ದಿವಸ ರಾತ್ರಿ
ಹೀಗಾಗಿ ಈ ಔಪಚಾರಿಕವಾದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಿಗೋದು ಅಷ್ಟೇ ಶಿಕ್ಷಣ ಅಲ್ಲ. ಅದನ್ನು ಮೀರಿ ಇದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಸೇವೆ ಇರ್ಬೋದು, ಈ ಎಲ್ಲವನ್ನ ಸಿಗೋವಂಥದ್ದು ಶಿಕ್ಷಣ ಅಂತ. ಈಗ ಉದಾಹರಣೆಗೆ ನೀವು ಯೋಚನೆ ಮಾಡಿ, ಏನೂ ಓದದೇ ಇರೋವಂಥ ಒಬ್ಬರು ಗ್ರಾಮೀಣ ಮಹಿಳೆ ಸಿಟಿ ಮಾರ್ಕೆಟಲ್ಲೂ ಸಾರಕ್ಕಿ ಮಾರ್ಕೆಟಲ್ಲಿ ಪ್ರತಿದಿನ ಹೇಗೆ ತನ್ನ ವ್ಯಾಪಾರವನ್ನು ಮಾಡಿ ಸಂಸಾರವನ್ನು ನಡೆಸ್ತಾಳೆ, ಅದು ಶಿಕ್ಷಣ ಅಲ್ವಾ? ಹೌದು. ನಾನು ಇಷ್ಟೆಲ್ಲ ಓದಿ ಏನೂ ಸಂಪಾದನೆ ಮಾಡೋಕ್ಕೆ ಲಾಯ್ಕಿಲ್ಲದೆ ಇರೋವಂಥ ಸ್ಥಿತಿಗೆ ಬರೋದು ಶಿಕ್ಷಣವ? ಅವರು ಏನೂ ಓದದೇ ಇರೋರು, ಯಾವುದೇ ಶಾಲೆಯ ಮೆಟ್ಲು ಕೂಡ ಹತ್ತದೇ ಇರೋರು, ಅವರು ಇವತ್ತಿನ ದಿವಸ ಇಡೀ ಪರಿವಾರವನ್ನು ಪೋಷಣೆ ಮಾಡುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಅದು ಶಿಕ್ಷಣ ಅಲ್ವಾ? ಹೀಗಾಗಿ ಭಾವನಾ ಅವರೇ, ನನಗೆ ಅನಿಸೋದೇನು ಅಂದರೆ, ಶಿಕ್ಷಣದ ಭಾಳ ವಿಸ್ತೃತವಾದಂಥ ದೃಷ್ಟಿಕೋನವನ್ನು ತಗೋಬೇಕು. ಆದರೆ ದುರಂತ ಅಂದರೆ, ನಮ್ಮದು ಜನರೇಷನ್ ಸೇರಿಸಿ ನಾನು ಹೇಳ್ತಾ ಇರೋದು, ಶಿಕ್ಷಣ ಅಂತಂದರೆ ದಿನ ಶಾಲೆಗೆ ಹೋಗಬೇಕು, ಮೇಸ್ಟ್ರು ಹೇಳಿದ್ದನ್ನು ಪುಸ್ತಕದಲ್ಲಿ ಬರ್ಕೋಬೇಕು, ಅದನ್ನು ಬಂದು ಬಾಯ್ಹಟ್ಟು ಹೊಡಿಬೇಕು, ಆಮೇಲೆ ಎಕ್ಸಾಮು ಪರೀಕ್ಷೆಗಳಲ್ಲಿ ಪೂರ್ಣ ಅಂಕ ಪಡಿಬೇಕು, 25ಕ್ಕೆ 25 ಪಡಿಬೇಕು, 100ಕ್ಕೆ 100 ಪಡಿಬೇಕು. ಮನೆಯವರ ನಿರೀಕ್ಷೆ, ಸಮಾಜದ ನಿರೀಕ್ಷೆ, ವ್ಯವಸ್ಥೆಯ ನಿರೀಕ್ಷೆ ಇದೇ ಇರುತ್ತೆ. ಎಂಡ್ ಆಫ್ ದ ಡೇ ಎಕ್ಸಾಮ್ ಆದಾಗ ಯಾರು ಔಟ್ ಆಫ್ ಔಟ್ ತೆಗೆದ್ರು ಅನ್ನೋದಷ್ಟೇ ಲೆಕ್ಕಕ್ಕೆ ಬರ್ತಾ ಇದೆ. ಭಾರತದ ಶಿಕ್ಷಣ ವ್ಯವಸ್ಥೆ ಹೀಗೆ ಇದೆ. ಈಗ NEP ಬಗ್ಗೆ ಮಾತನಾಡೋದು ಅದೊಂದು ಮತ್ತೊಂದು ಭಾಗದಲ್ಲಿ ನಾವು ಮಾತನಾಡೋಣ. ಆದರೆ ಈಗಲೂ ಕೂಡ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಆ್ಯಂಡ್ ದುರಂತ ಅಂದರೆ ನಮ್ಮ ಜನ್ರೇಷನ್ ಕೂಡ ಅದನ್ನು ಅನುಭವಿಸಿದೆ. ಈ ಶಿಕ್ಷಣ ನೀವು ಹೇಳ್ತಿದ್ದೀರ, ಒಂದು ಔಪಚಾರಿಕ ಶಿಕ್ಷಣದ ಬೌಂಡ್ರಿಯಿಂದ ನಾವು ಇವತ್ತಿಗೂ ಆಚೆ ಬರೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಇಲ್ಲ, ಇದಕ್ಕೆ ಒಂದು ಮನಸ್ಸು ಬೇಕಾಗಿದೆ. ಮನಸ್ಸು ಮತ್ತು ವಾತಾವರಣ ಮತ್ತು ಅದಕ್ಕೊಂದು ನಿರಂತರ ಪ್ರಯತ್ನ ಬೇಕಾಗಿದೆ. ಈಗ ಉದಾಹರಣೆಗೆ ನಾನು ಸಾಕಷ್ಟು ಜನನ ಭೇಟಿಯಾಗಿದ್ದೀನಿ, ಶಿಕ್ಷಕರನ್ನು ಭೇಟಿಯಾಗಿದ್ದೀನಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರೋರನ್ನು ಭೇಟಿಯಾಗಿದ್ದೀನಿ. ತುಂಬ ಜನಕ್ಕೆ ಆ ದೃಷ್ಟಿಕೋನ ಇಲ್ಲ. ಮತ್ತು ನಾವು ಮಾತಾಡ್ತಾ ಅವ್ರ ಹತ್ರ ಚರ್ಚೆ ಮಾಡ್ತಾ ಸಾಕಷ್ಟು ವಿಷಯಗಳು ಬಂದಾಗ ಆ ದೃಷ್ಟಿಕೋನ ಇಲ್ಲ. ಅಂದರೆ ನನಗನ್ಸುತ್ತೆ, ನಮ್ಮಲ್ಲಿ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಪ್ರತಿಯೊಬ್ಬರು, ನಾನು ಸಮೇತ, ವಾತಾವರಣ ಹೀಗಿದೆ ಹೇಗೆ ಅಂಥೇಳಿ ಬೈಕೊಂಡಿದ್ದೀವಿ, ಬೇಸರ ಪಟ್ಟಿದ್ದೀವಿ, ದುಃಖ ಪಟ್ಟಿದ್ದೀವಿ, ಕಣ್ಣೀರು ಹಾಕಿದ್ದೀವಿ. ಆದರೆ ಇದನ್ನು ಬದಲಿಸುವಂತಹ, ಬದಲಾವಣೆ ಮಾಡುವಂಥ ಒಂದು ಸಣ್ಣ ಪುಟ್ಟ ಪ್ರಯತ್ನ ನಾನು ಮಾಡೋಕ್ಕೆ ಸಾಧ್ಯವಾಯ್ತಾ? ಯಾಕೆ ಹಾಗೆ ಅಂದರೆ, ಭಾರತ ಸ್ವಾತಂತ್ರ್ಯ ಪಡೆದು 7 ದಶಕಗಳು ಕಳೆದು ಹೋಗಿ 8ರ ಪೂರ್ತಿಯಲ್ಲಿ ನಾವಿದ್ದೀವಿ. ಅದರ ಹೊಸ್ತಿಲಲ್ಲಿದ್ದರೂ ಕೂಡ ಶಿಕ್ಷಣ ವ್ಯವಸ್ಥೆಗೆ ಏನು ಬೇಕು ಅನ್ನೋದನ್ನು ನಾವು ಇವತ್ತಿಗೂ ಕಂಡುಕೊಳ್ಳೋಕೆ ಯಾಕೆ ಸಾಧ್ಯ ಆಗಿಲ್ಲ? ಯಾಕೆ ಮಾರ್ಕ್ಸ್ ಹಿಂದೆನೇ ಓಡ್ತಾ ಇದ್ದೀವಿ? ಪ್ರಾಕ್ಟಿಕಾಲಿಟಿಗೆ ಬಂದಾಗ, ಈಗ ಕಾರ್ಯಕ್ರಮ ಆರಂಭಕ್ಕೆ ಮುಂಚೆ ಒಂದೆರಡು ಉದಾಹರಣೆಗಳಲ್ಲಿ ಒಬ್ಬ ಮೇಸ್ತ್ರಿಗೆ ಇರುವಂತಹ ಸಂಪೂರ್ಣ ಜ್ಞಾನ ಕಟ್ಟಡ ನಿರ್ಮಾಣದ ಬಗ್ಗೆ ಇವತ್ತಿನ ಸಿವಿಲ್ ಇಂಜಿನಿಯರ್ಸ್ ಲ್ಯಾಕಿಂಗ್ ಇದ್ದಾರೆ. ಅದ್ರ ಬಗ್ಗೆ ಈಗ ಯಾವುದೋ ಒಂದು ರಿಪೇರಿ ವಿಷಯದಲ್ಲಿ ಒಬ್ಬ ಮೆಕ್ಯಾನಿಕ್, ನಾರ್ಮಲ್ ಮೆಕ್ಯಾನಿಕ್ಗಿರುವಂತಹ ಜ್ಞಾನ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕೆ ಶಿಕ್ಷಣ? ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಾಗಲಿ ಮೆಕ್ಯಾನಿಕಲ್ ಇಂಜಿನಿಯರ್ದಾಗಲಿ ತಪ್ಪಲ್ಲ. ಆದರೆ ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೊಡುವಾಗ, ಆ ಪದವಿ ನಡೆಯುವಾಗ ಕೊಡುವಂಥ ರೀತಿ ಇದೆಯಲ್ಲ, ಅದು ದೃಷ್ಟಿಕೋನ ಇದೆಯಲ್ಲ, ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಕೊರತೆ ಇದೆ. ನಂಗೆ ಇನ್ನೊಂದು ಉದಾಹರಣೆ ನಿಮಗೆ ಕೊಡಲೇಬೇಕು ಅನಿಸುತ್ತೆ. ಬೆಂಗಳೂರಿನ ಕೆಲವೊಂದು ವರ್ತುಲಗಳು, ಸರ್ಕಲ್ಸನ್ನು ನೋಡಿದಾಗ ಅಥವಾ ಕೆಲವೊಂದು ಅಂಡರ್ ಪಾಸ್ಗಳನ್ನು ನೋಡಿದಾಗ ಎಷ್ಟು ಅನ್ಸೈಂಟಿಫಿಕ್ಕಾಗಿ ಇದನ್ನು ರೂಪಿಸಿರಬಹುದು, ಅದನ್ನು ರೂಪಿಸಿರೋರು ಅಂತ ಅನಿಸುತ್ತೆ. ಇಂಪ್ರ್ಯಾಕ್ಟಿಕಲ್, ಅನ್ಸೈಂಟಿಫಿಕ್ಕಾಗಿ ಮಾಡಿರ್ತಾರೆ. ಸೊ ಶಿಕ್ಷಣಕ್ಕೂ ನಿಜ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನನಗೆ. ಇಲ್ಲ, ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಸ್ನೇಹಿತರೊಬ್ಬರು ವೈಸ್ ಚಾನ್ಸಲರ್ ಆಗಿದ್ದಾರೆ. ಅವರು ಬೆಂಗಳೂರಿಗೆ ಬಂದು ಒಂದು ಭಾಳ ದೊಡ್ಡದಂಥ ಅಪಾರ್ಟ್ಮೆಂಟಲ್ಲಿ ಅವರು ಒಂದು ಇದು ತಗೊಂಡಿದ್ದರು. ಅವರು ಒಂದು ಘಟನೆ ಹೇಳಿದರು ನನಗೆ. ಬಂದ ಕೆಲವು ದಿವಸಗಳ ನಂತರ ಅಲ್ಲಿ ಈ ತೋಟದ ಕೆಲಸ ಮಾಡೋರು ಮಾಲಿ ಅವರು ಬಂದು ಅವ್ರ ಹತ್ರ, ಇವರು ದಿನ ಮಾತಾಡ್ತಾ ಇದ್ದರಂತೆ, ಏನಪ್ಪ ಹೇಗಿದೆಯಾ ಏನು ಅಂತ. ಅವರು ಬಂದು ಒಂದು ಮಾತು ಹೇಳಿದ್ರಂತೆ, ಆ ಮಾಲಿ,
ಸರ್ ಸಾಧ್ಯವಾದಷ್ಟು ಬೇಗ ನೀವು ಅಪಾರ್ಟ್ಮೆಂಟ್ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗೋದು ಒಳ್ಳೆಯದು ಅಂತ. ಇವ್ರು ಕೇಳಿದ್ರಂತೆ ಯಾಕೆ ಅಂತ. ಇಲ್ಲ ಸರ್, ಇವತ್ತಲ್ಲ ನಾಳೆ ಒಳ್ಳೆ ಮಳೆ ಬಂದರೆ ಈ ಅಪಾರ್ಟ್ಮೆಂಟ್ ಮುಳುಗೋಗುತ್ತೆ ಅಂತ. ಮತ್ತು ಅವರು ಗಮನಿಸಿದ್ದಾರೆ ಅದನ್ನು. ಅವರು ನನಗೆ ಹೇಳಿದ್ರು, ಸಾಧ್ಯವಾದಷ್ಟು ಬೇಗ ನಾನು ಖಾಲಿ ಮಾಡಿದೆ, ಆಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದರೆ ಆ ರೀತಿ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಸಾಮರ್ಥ್ಯ ಇದೆ ಅವ್ರಿಗೆ. ಹೀಗಾಗಿ ಒಂದು ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ವ್ಯವಸ್ಥೆ ಕಳೆದ 150 ವರ್ಷಗಳಲ್ಲಿ ಆ ರೀತಿ ನಿರ್ಮಾಣ ಆಗಿ ಬಂದ್ಬಿಟ್ಟಿದೆ. ಈಗ ಧರಂಪಾಲ್ ಅವರು ತನ್ನ ಬ್ಯೂಟಿಫುಲ್ ಟ್ರೀ ಪುಸ್ತಕದಲ್ಲಿ ಬ್ರಿಟಿಷರು ಬರೋಕ್ಕೆ ಮುಂಚೆ ಚೆನ್ನೈನ ಸುತ್ತಮುತ್ತಿರುವಂಥ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ಆವತ್ತಿನ ಶಿಕ್ಷಣ ಹೇಗಿತ್ತು ಅಂತ ಬ್ಯೂಟಿಫುಲ್ ಟ್ರೀ ಅಂತ ಪುಸ್ತಕ ಬರೆದಿದ್ದಾರೆ. ಬ್ಯೂಟಿಫುಲ್ ಟ್ರೀ ಅಂತ. ಅಂದರೆ 17-18ನೇ ಶತಮಾನದಲ್ಲಿ ಬ್ರಿಟಿಷರು ಬರೋಕ್ಕೆ ಮುಂಚೆ ಹೇಗಿತ್ತು ಅಂತ ಬರೆದಿದ್ದಾರೆ. ಅದನ್ನು ನೀವು ನೋಡಿದರೆ, ಅದನ್ನು ಓದಿದ್ರೆ ಎಷ್ಟು ಭವ್ಯವಾಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಂದು ಪರಕೀಯರ ಅಂತ ಒಂದು ಬಂದ ಮೇಲೆ ಅವರದಾದಂಥ ಉದ್ದೇಶಕ್ಕೋಸ್ಕರವಾಗಿ ಒಂದು ಶಿಕ್ಷಣ ಪದ್ಧತಿಯನ್ನು ಬೆಳೆಸೋದು. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಏನೋ ಒಂದಷ್ಟು ಬದಲಾವಣೆಗಳು ಬಿಟ್ಟರೆ ಹೆಚ್ಚು ಕಡಿಮೆ ಅದೇ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದ್ವಿ. ಅಂದರೆ ಶಿಕ್ಷಣ ಅಂತರ್ಮುಖಿ ಆಯಿತು, ಬಹಿರ್ಮುಖಿ ಆಗಲಿಲ್ಲ. ನೀವು ನಿಮ್ಮ ಕೊಠಡಿಗೆ ಸೀಮಿತ ಆದ್ರಿ, ನಿಮ್ಮ ವಿಷಯಕ್ಕೆ ಸೀಮಿತ ಆದ್ರಿ, ನಿಮ್ಮ ಪುಸ್ತಕಕ್ಕೆ ಸೀಮಿತ ಆದ್ರಿ, ನಿಮ್ಮ ಕಟ್ಟಡದ ಒಳಗೆ ಸೀಮಿತ ಆದ್ರಿ, ಸಮಾಜಕ್ಕೆ ಅದನ್ನು ವಿಸ್ತೃತಗೊಳಿಸಲಿಲ್ಲ. ಅದನ್ನು ಅವರು ಮಾಡಿದ್ದು ಯಾಕೆ ಅಂದರೆ, ನಿಮ್ಮನ್ನು ತಯಾರು ಮಾಡಿ ಒಂದು ಕೆಲಸಕಾರ, ಒಂದು ಆಫೀಸಲ್ಲಿ ಅಥವಾ ಕಚೇರಿಯಲ್ಲಿ ಒಬ್ಬ ಕೆಲಸಕಾರನಾಗಿ ತಯಾರು ಮಾಡೋಕ್ಕೆ. ಆದರೆ ನಾವು ಅದನ್ನು ನೋಡಬೇಕಿತ್ತಲ್ಲ, ನಾವು ಅದನ್ನು ನೋಡಲಿಲ್ಲ. ಅದೇ ವ್ಯವಸ್ಥೆ ಮುಂದುವರಿತು. ಹೀಗಾಗಿ ಇವತ್ತಿನ ದೊಡ್ಡ ಸವಾಲು ಅನ್ನುವಂಥದ್ದಕ್ಕಿಂತ ದೊಡ್ಡ ವಿಚಾರ ಏನು ಅಂದರೆ, ಈ ವ್ಯವಸ್ಥೆಯನ್ನು ಈ ಮನಸ್ಥಿತಿಯಿಂದ ಬಿಡುಗಡೆಗೊಳಿಸೋದಿದೆಯಲ್ಲ, ಇದು ಭಾಳ ದೊಡ್ಡ. NEPಯನ್ನು ಸಿದ್ಧಗೊಳಿಸುವಾಗ ನೀವು ಕೂಡ ಸದಸ್ಯರಾಗಿದ್ದವರು. NEPಯ ಕನಸು ಏನಾಗಿತ್ತು? ಆ್ಯಂಡ್ ಈಗ ಜಾರಿಗೊಂಡಿರೋದು ನಿಮಗೆ ಸಮಾಧಾನ ತಂದಿದೆಯಾ? ಎಷ್ಟರ ಮಟ್ಟಿಗೆ ಜಾರಿ ಆಗಿದೆಯೋ ಅಥವಾ ಸಮಸ್ಯೆಗಳ ನಡುವೆ ಇದೆ? ಖಂಡಿತ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳು ಇದನ್ನು ವಿರೋಧಿಸ್ತಾ ಇವೆ. ನಿಮಗೆ ಸಮಾಧಾನ ತಂದಿದೆಯಾ ಆಗಿನ ಉದ್ದೇಶ ಮತ್ತು ಈಗ ಸಾಕಾರಗೊಂಡಿರೋ ಹಂತ? ಅಲ್ಲ ನೋಡಿ, ಆಗಿನ ಉದ್ದೇಶ, ನಾವು ಕಸ್ತೂರಂಗನವರು ಇತ್ತೀಚೆಗೆ ತಾನೇ ಅವರು ನಿಧನರಾಗಿದ್ದಾರೆ. ಅವರ ಒಂದು ಕೊಡುಗೆಯನ್ನು ನೆನಪು ಮಾಡಿಕೊಳ್ತಾ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿ NEP ಇದನ್ನು ರೂಪಿಸುವಾಗ ನಮ್ಮದೇ ಆದಂಥ ಒಂದು ಕಾರ್ಯಸೂಚಿ ಅಂತ ಇಟ್ಕೊಂಡಿರಲಿಲ್ಲ ಇಲ್ಲ. ನಾವು ನಮ್ಮ ಮನಸ್ಸಲ್ಲಿ ಇದ್ದಿದ್ದು, ಕಸ್ತೂರಂಗನ ಭಾಳ ಸ್ಪಷ್ಟವಾಗಿ ಹೇಳೋರು, ನೋಡಿಪ್ಪ, ಇವತ್ತು ಜನಕ್ಕೆ ಏನು ಬೇಕಾಗಿದೆ, ಅವರ ಆಶೋತ್ತರಗಳೇನು, ಮತ್ತು ನಮ್ಮ ಸಮಾಜದ, ದೇಶದ 20-25 ವರ್ಷಗಳ ಕನಸೇನು, ಇದನ್ನು ಪ್ರತಿಬಿಂಬಿಸುವಂಥ ಮತ್ತು ತಯಾರು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಿಂದಿಂದು ನೋಡ್ತಾ ಹೋದರೆ, ಇವತ್ತು ಸಮಸ್ಯೆಗಳನ್ನ ಗಮನಿಸ್ತಾ ಹೋದರೆ ನಾಳೆ ಬಗ್ಗೆ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಹೀಗಾಗಿ ಅವರು ಏನು ಹೇಳಿದ್ರು ಅಂದರೆ, ನಾವು ಹಳೇದು ಈಗಾಗಿರೋದೆಲ್ಲ ವಿಶ್ಲೇಷಣೆ ಮಾಡುವ, ಆದರೆ ಮುಂದೆ ಏನಾಗಬೇಕು, ಯಾವ ರೀತಿ ಬದಲಾವಣೆ ಬರಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗಿರಬೇಕು ಅನ್ನುವಂಥದ್ದು ಇವತ್ತೇ ನಾವು ರೂಪುರೇಷೆಗಳು ಹಾಕೋದು ಬೇಡ. ಎಲ್ಲರ ಹತ್ರ ಒಂದು ಮುಕ್ತ ಮನಸ್ಸಿಂದ ಚರ್ಚೆ ಮಾಡೋಣ, ಅವರ ಅಭಿಪ್ರಾಯಗಳು ಕೇಳೋಣ, ಅವರ ಕನಸುಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಕನಸುಗಳ ಒಂದು ಪ್ರತಿಬಿಂಬವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಯಾರು ಮಾಡುವ. ಹೀಗಾಗಿ ನನಗೆ ತುಂಬ ಜನ
ತುಂಬ ಸಲ ಈ ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಹತ್ರ ಏನಾದರೂ ಅಜೆಂಡಾ ಇತ್ತಾ, ಹೀಗೀಗಿರಬೇಕು ಅಂತ, ನಿಮ್ಮದಾಗಲಿ ಅಥವಾ ಸರ್ಕಾರದ್ದಾಗಲಿ ಈ ಥರ ಇತ್ತಾ ಅಂತ. ಆ ಥರದ್ದು ಯಾವುದೇ ಅಜೆಂಡಾ ನಮಗೂ ಪ್ರಭಾವ ಇತ್ತಾ ಅಂತ, ಇಷ್ಟಗಳ ಪ್ರಭಾವ ಇತ್ತಾ, ಆ ರೀತಿ ಏನೂ ಇಲ್ಲ. ಮುಕ್ತ ಮನಸ್ಸಿಂದ ನಾವೆಲ್ಲರೂ ಮುಂದಕ್ಕೆ ಹೋದ್ವಿ, ಎಲ್ಲರ ಹತ್ರ ಕೇಳಿದ್ವಿ, ಎಲ್ಲ ವರ್ಗಗಳ ಹತ್ರ ಕೇಳಿದ್ವಿ. ಕೇಳ್ತಾ 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 ಅದಕ್ಕೊಂದು ರೂಪ ಕೊಟ್ವಿ. ಇದು ಭಾಳ ಮುಖ್ಯವಾಗಿ ನಾವು ಮಾಡಿರೋದೇನು ಅಂದರೆ, ಇದನ್ನು ಸಮಾಜ ಆಧಾರಿತ ಶಿಕ್ಷಣ ಆಗಬೇಕು ಹೊರತು ಸರ್ಕಾರ ನಡೆಸುವಂಥ ಶಿಕ್ಷಣ ಅಲ್ಲ ನಾವು ಕಟ್ಟಬೇಕಾಗಿರೋದು. ಸಮಾಜ ಆಧಾರಿತ ಶಿಕ್ಷಣ ಆಗಬೇಕು, ಸರ್ಕಾರ ನಡೆಸುವಂತಹ ಶಿಕ್ಷಣ ಅಲ್ಲ. ಅಂದರೆ ಸಮಾಜದಲ್ಲಿ ಒಂದು ಭಾಗವಾಗಿ ಸರ್ಕಾರ ನಡೆಸುತ್ತೆ ಹೊರತು. ಈಗ ನೀತಿ ಬಂತು, 19ರಲ್ಲಿ ನಾವು ವರದಿ ಸಲ್ಲಿಸಿದ್ವಿ, 20ರಲ್ಲಿ ಜುಲೈ 29, ಇನ್ನೇನು ಕೆಲವೇ ದಿವಸಗಳಿವೆ, 5 ವರ್ಷ ಪೂರ್ಣಗೊಳ್ತಾ ಇದೆ. ನೀತಿ ಬಂತು. ನೀತಿ ಬಂದ ಮೇಲೆ ನಾವಾಗ ತುಂಬ ಜನ ಕೇಳೋರು, ಸರ್ ಸರ್ಕಾರ ಏನು ಮಾಡ್ತು ಅಂತ. ನಾವು ಆ ನೀತಿ ಬಂದ ಮೇಲೆ ಎಲ್ಲೆಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು, ಕೇಳಿದರು. ನಾವು ಇದೇ ಮಾತನ್ನು ನಾನು ಹೇಳ್ತಾ ಇದ್ದೆ, ಕಸ್ತೂರಂಗನವರು, ಉಳಿದವರೆಲ್ಲರೂ ಹೇಳೋರು, ಇದು ಬರೀ ಸರ್ಕಾರದಿಂದ ಆಗುವಂಥ ಕೆಲಸ ಅಲ್ಲ, ಇದು ನಿಜ. ನಾವು ಎಲ್ಲರೂ ಕೂಡ ಕಟಿಬದ್ಧ ಆದರೆ ಮಾತ್ರ ಇದಾಗುತ್ತೆ ಹೊರತು. ದ ಡ್ರೈವ್ ನೀಡ್ ನಾಟ್ ಹ್ಯಾವ್ ಟು ಹ್ಯಾಪನ್ ಓನ್ಲಿ ಫ್ರಮ್ ದ ಗೌರ್ಮೆಂಟ್. ದ ಡ್ರೈವ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಮೀ. ನನ್ನಿಂದ ಆರಂಭ ಆದರೆ ಅದಾಗುತ್ತೆ. ಇದರ ಅರ್ಥ ಅವರಿಂದ ಏನು ಜವಾಬ್ದಾರಿ ಇಲ್ಲ ಅಂತಲ್ಲ. ನೀವು ಇನ್ನೊಂದು ಮಾತನ್ನು ಕೇಳಿದ್ರೆ, ಏನು ಪ್ರಗತಿ ಆಗಿರೋದು ನಿಮಗೆ ನೆಮ್ಮದಿಯನ್ನು ತಂದಿದೆಯಾ? ನಿಜವಾಗಿ ಆ ರೀತಿ ತೃಪ್ತಿ ಇದೆ ರೀ? ಇದೆ. ಯಾವ ರೀತಿಯಲ್ಲಿ? ಈಗ ನೋಡಿ, ಶಾಲಾ ಶಿಕ್ಷಣದಲ್ಲಾಗಲಿ ಉನ್ನತ ಶಿಕ್ಷಣದಲ್ಲಾಗಲಿ ಸಾಕಷ್ಟು ಪ್ರಯತ್ನಗಳಾಗಿವೆ. ಒಂದು ಭಾಳ ಮುಖ್ಯವಾಗಿ ಆಗಿರೋದೇನು ಅಂದರೆ, ಶಿಕ್ಷಣವನ್ನು ನೋಡುವಂಥ ದೃಷ್ಟಿಕೋನದ ವ್ಯವಸ್ಥೆ ಇದೆಯಲ್ಲ, ನೋಡುವ ದೃಷ್ಟಿಕೋನದ ವ್ಯವಸ್ಥೆ, ಅಂದರೆ ಹಿಂಗೆ ಯೋಚನೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ, ಅದಕ್ಕೊಂದು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ವ್ಯತ್ಯಾಸ ಆಗಿದೆ. ವಿಸ್ತಾರವಾಗಿದೆಯಾ? ವಿಸ್ತಾರವಾಗಿ. ಪಠ್ಯಪುಸ್ತಕಗಳು ತಗೊಳ್ಳಿ ನೀವು, NCERT ಎಲ್ಲ ಪಠ್ಯಪುಸ್ತಕಗಳು ತಯಾರಾಗ್ತಾ ಇದೆ. ಹಿಂದಿನ ಒಂದು ಪಠ್ಯಪುಸ್ತಕ ಇವತ್ತಿನ ಪಠ್ಯಪುಸ್ತಕ ನೀವು ಹೋಲಿಸಿ ನೋಡಿ, ಆ ದೃಷ್ಟಿಕೋನ ವ್ಯತ್ಯಾಸ ಆಗಿದೆ. ಆಮೇಲೆ ಸಬ್ಜೆಕ್ಟಿನ ಆಯ್ಕೆಯಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆ. ಮೊದಲಾದ್ರೆ 11, 12ನೇ ತರಗತಿಗೆ ಮಾತ್ರ ಸ್ವಲ್ಪ ಆಯ್ಕೆ ಇರೋದು, ಉಳಿದಿದ್ದಿಲ್ಲ. ಆದರೆ ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟಿದೆ. ಮೊದಲ ಆಯ್ಕೆಗಳೇ ಇರಲಿಲ್ಲ. ಮತ್ತು ಉನ್ನತ ಶಿಕ್ಷಣದಲ್ಲಿ ವಿಶೇಷವಾಗಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸ್ವಾಯತ್ತತೆ ಹೆಚ್ಚಾಗಿದೆ. ನೀವು ನಿಮಗೆ ಬೇಕಾಗಿರೋದನ್ನು ಆಯ್ಕೆ ಮಾಡೋಕ್ಕೆ ಒಂದು ಚೌಕಟ್ಟನ್ನು ಮಾತ್ರ ಕೊಟ್ಟಿದ್ದಾರೆ ಹೊರತು ಹೀಗೆ ಇರಬೇಕು ಅನ್ನೋಂಥದ್ದು ಇಲ್ಲ. ಹೀಗಾಗಿ ಈ ಥರ ಹಲವಾರು ಬದಲಾವಣೆಗಳು ಸಾಕಷ್ಟು ಆಗಿವೆ, ಇನ್ನೂ ಆಗಬೇಕಾಗಿದೆ. ನಾನು ಒಪ್ತೀನಿ, ಇನ್ನೊಂಚೂರು ಆಗಬೇಕು, ಇನ್ನೊಂಚೂರು ಹೆಚ್ಚು ವ್ಯವಸ್ಥಿತವಾಗಿ ಆಗಬೇಕು. ಆದರೆ ಶ್ರೀಧರ್ ಸರ್, ಕೆಲವೊಂದು ವಿಷಯಗಳ ಬಗ್ಗೆ ಪಡೆದುಕೊಳ್ಳುವ ಪ್ರಚಾರ ಮತ್ತು ಅದರ ಬಗ್ಗೆ ಮೂಡಿಸುವ ಅರಿವು NEP ಬಗ್ಗೆ ಯಾಕೆ ಹೆಚ್ಚಿಗೆ ಆಗಲಿಲ್ಲ ಅಂತ. ಅದರ ಜೊತೆಗೆ ನಾನು ಹೇಳೋದು, ಈ ರಾಜಕೀಯ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಒಂದು ಉತ್ತಮವಾದ ವ್ಯವಸ್ಥೆ ಬರಬೇಕು, ಮಕ್ಕಳ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗಬೇಕು ಅನ್ನೋ ವಿಷಯದಲ್ಲೂ ಈ ರಾಜಕೀಯ ಇಂಟರ್ಫಿಯರ್ ಆಗಿರೋದ್ರಿಂದ ಮಕ್ಕಳಿಗೆ ಮಾಡೋ ಅನ್ಯಾಯ ಅಲ್ವಾ, ನಮ್ಮ ಮುಂದಿನ ಜನರೇಷನ್ಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ? ಯಾವುದೇ ರಾಜ್ಯ, ಯಾವುದೇ ರಾಜಕಾರಣಿನ ತಗೊಳ್ಳಿ, ಆಮೇಲೆ ಎಷ್ಟು ಬೆಳಕು ಚೆಲ್ಲಬೇಕಾಗಿತ್ತು ಈವನ್ ಕೇಂದ್ರ ಸರ್ಕಾರದಿಂದ ಕೂಡ, ಅಷ್ಟು ವ್ಯವಸ್ಥಿತವಾಗಿ ಆಗಿದೆಯಾ? ಜನರವರೆಗೂ ತಲುಪಿದೆಯಾ? ಒಂದು ಆರಂಭದ 2 ವರ್ಷಗಳು ಸಾಕಷ್ಟು ಒಳ್ಳೆ ಪ್ರಯತ್ನ ಆಯಿತು. ಯಾಕಂದ್ರೆ ನಾನೇ ಅದರಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಒಂದು 3 ವರ್ಷಗಳ ಕಾಲ UGCನಲ್ಲಿ ಏನೇನು ಉನ್ನತ ಶಿಕ್ಷಣ ಮತ್ತು ಶಾಲಾ ಇದರಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ಕೆಲಸದಲ್ಲೂ ತೊಡಗಿಸ್ಕೊಂಡಿದ್ದೆ. ಸಾಕಷ್ಟು ಪ್ರಯತ್ನ ಆಗಿದೆ, ಆ ರೀತಿ ಅರಿವು ಮೂಡಿಸುವಂಥದ್ದು ಆಗಿದೆ. ಬಟ್ ಅದು ತಣ್ಣಗಾಯ್ತಾ?
ತಣ್ಣಗಾಗಿದೆ ಅಂತೆಲ್ಲ, ಅದು ಒಂದು ಸ್ವಲ್ಪ ಬಂದಂಗೆ ಆಗ್ತಾ ಇರುತ್ತೆ. ಏನಂದರೆ ನೋಡಿ, ಈಗ 5 ವರ್ಷ ಆಯಿತು, ಈ ಜುಲೈ 29ಕ್ಕೆ 5 ವರ್ಷ ಆಗುತ್ತೆ. 5 ವರ್ಷದಲ್ಲೂ ಅದೇ ವೇಗವಾಗಿ ಇರೋಕ್ಕೆ ಸಾಧ್ಯತೆ ಕಮ್ಮಿ, ಸಹಜವಾಗಿ. ಅದಕ್ಕೆ ನಮ್ಮ ಹಂತದಲ್ಲಿ ನಾವು ನಮ್ಮ ಹಂತದಲ್ಲಿ ಇದನ್ನು ಮಾಡಬೇಕು. ಆದರೆ ಒಂದಂತೂ ನಿಜ, ಈ ಒಟ್ಟು ಪ್ರಕ್ರಿಯೆಯಲ್ಲಿ ನಾವು ನೋಡುವಂಥ ರೀತಿ ಇದೆಯಲ್ಲ, ಇದು ವ್ಯತ್ಯಾಸ ಆಗ್ತಾ ಇದೆ. ಅದು ವ್ಯತ್ಯಾಸ ಆಗ್ತಾ ಇದೆ. ಕಸ್ತೂರಂಗನವರು ಒಂದು ಮಾತು ಹೇಳೋರು, ವಿ ಆರ್ ನಾಟ್ ಚೇಂಜಿಂಗ್ ದ ಪಾಲಿಸಿ, ವಿ ಆರ್ ಚೇಂಜಿಂಗ್ ದ ಕಲ್ಚರ್ ಆಫ್ ಎಜುಕೇಷನ್. ಶಿಕ್ಷಣದ ಸಂಸ್ಕೃತಿ ಇದೆಯಲ್ಲ, ಇದು ಬದಲಾಗ್ತಾ ಇದೆ. ನಾವು ಶಿಕ್ಷಣವನ್ನು ನೋಡೋದು, ಅದು ಡಿಗ್ರಿನ, ಮಾರ್ಕ್ಸ, ಪಠ್ಯಕ್ರಮನ ಎಲ್ಲವೂ ನೋಡೋ ರೀತಿಯೇ ವ್ಯತ್ಯಾಸ ಆಗ್ತಾಯಿದೆ. ಹೀಗಾಗಿ ನನಗನ್ಸುತ್ತೆ ಇದೇ ರೀತಿಯ ಒಂದು ಪ್ರಯತ್ನವನ್ನು ವೈಯಕ್ತಿಕ ಮಟ್ಟದಲ್ಲಿ, ಸಾಂಸ್ಥಿಕ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ಸ್ವಲ್ಪ ನಿರಂತರ ಪ್ರಯತ್ನ ಹಾಕೋಕ್ಕೆ ಸಾಧ್ಯವಾದರೆ ನನಗನ್ಸಿದೆ, ಭರವಸೆ ಇದೆ. ಇದರ ಸಂಪೂರ್ಣ ಇಂಪ್ಲಿಮೆಂಟೇಷನ್ಗೆ ಸುಮಾರು ಎಷ್ಟು ಸಮಯ ಬೇಕಾಗ್ಬೋದು ನಿಮ್ಮ ಪ್ರಕಾರ? ನಾವು ಅವತ್ತು ಯೋಚನೆ ಮಾಡಿದಾಗ ಸುಮಾರು 10 ವರ್ಷಗಳ ಕಾಲ ಬೇಕಾಗುತ್ತೆ ಅಂತ ನಾವು ಅವತ್ತು ಅಂದಾಜು ಮಾಡಿದ್ವಿ. 2020 ಅಂತ 19ರಲ್ಲಿ ನಾವು ಕೊಟ್ಟಿದ್ದು ವರದಿ, 2030ರಷ್ಟೊತ್ತಿಗೆ ಎಲ್ಲವೂ ಆಗಬೇಕು ಅಂತ. 2030 ಅಂತ ಒಂದಷ್ಟು ನಾವು ಅಂದ್ಕೊಂಡಂಗೆ ಎಲ್ಲವೂ ಆಗೋಲ್ಲ, ಸಾಧ್ಯವಿಲ್ಲ. ಅದಕ್ಕೇ ನಾವು ಒಂದು ಇದನ್ನು ಯೋಚನೆ ಮಾಡಿದ್ವಿ. ಅದಕ್ಕೆ ಖರ್ಚು ಮಾಡುವಂಥ ಮೊತ್ತ ಈಗ ಎಷ್ಟು ಮಾಡ್ತಾ ಇದ್ರಿ ಅದಕ್ಕೆ ದ್ವಿಗುಣೀಕೃತ ಆಗಬೇಕು ಅಂತಂದರೆ, ಇವತ್ತು 10% ವಾರ್ಷಿಕ ಖರ್ಚಿನಲ್ಲಿ 10% ಶಿಕ್ಷಣಕ್ಕಾಗ್ತಾಯಿದೆ. GDP ಅಲ್ಲ, ವಾರ್ಷಿಕ ಖರ್ಚಿನಲ್ಲಿ. ಅದು 20% ಆದಾಗ ಈ ಎಲ್ಲವನ್ನ ಮಾಡ್ಬೋದು ಅಂತ ನಮ್ಮ ಲೆಕ್ಕಾಚಾರ ಇತ್ತು. ಲೆಕ್ಕ ಮಾಡಿದ್ವಿ. ಒಂದೇ ಸಲ ಮಾಡೋಕ್ಕಾಗಲ್ಲ. ಹೌದು, ಪ್ರತಿ ವರ್ಷ ಸರ್ಕಾರಗಳು 1% ಜಾಸ್ತಿ ಮಾಡಬೇಕು. ಆವಾಗ 10 ವರ್ಷದಲ್ಲಿ ದ್ವಿಗುಣೀಕೃತ ಆಗುತ್ತೆ. ಹೀಗಾಗಿ ಆ ಯೋಜನೆ ಇಟ್ಟಿದ್ದು 10 ವರ್ಷ. ಸಭೆಗಳಲ್ಲಿ ಕೂತು ಮಾತಾಡೋದು, ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡೋದು ಹೌದು. ಆದರೆ ಕಸ್ತೂರಿ ರಂಗನವರು ವೈಯಕ್ತಿಕವಾಗಿ ಕನಸೇನಾದರೂ ಹಂಚ್ಕೊಂಡಿದ್ರಾ NEP ಬಗ್ಗೆ? ಸಾಕಷ್ಟು ಕನಸು ಹಂಚ್ಕೊಂಡ್ರು ಅವರು. ನೋಡಿ, ಅವರು ಬಾಹ್ಯಾಕಾಶದಲ್ಲಿ ಇಸ್ರೋ, ಆಮೇಲೆ ರಾಜ್ಯಸಭೆಯಲ್ಲಿ, ಆಮೇಲೆ ಪ್ಲ್ಯಾನಿಂಗ್ ಕಮಿಷನಲ್ಲಿ, ಯೋಜನಾ ಆಯೋಗದಲ್ಲಿ ಎಲ್ಲ ಕೆಲಸ ಮಾಡಿದ್ರು ಕೊನೆಗೆ ಅವರು ಶಿಕ್ಷಣದ ನೀತಿ ರೂಪಿಸುವಾಗ ಅವ್ರಿಗೆ ಆಗ್ತಂಥ ಒಂದು ಭಾಗ ಇತ್ತಲ್ಲ, ಇದು ನಾನು ಅವರ ನಿಧನ ಆಗೋಕ್ಕೆ 2 ತಿಂಗಳಿಗೆ ಮುಂಚಿನವರೆಗೂ ಅವರು ಮಾತಾಡುವಂಥ ಸ್ಥಿತಿಯಲ್ಲಿದ್ದರು. ನಾನು ನಿರಂತರ ಹೋಗ್ತಾ ಇದ್ದೆ. ನಿಧನ ಆಗೋಕ್ಕೆ ಹಿಂದಿನ ದಿವಸನೂ ನಾನು ಹೋಗಿದ್ದೆ. ಕೊನೆಗೆ ಅವರು ನೋಡಿದ್ರಷ್ಟೇ, ಏನು ಮಾತಾಡೋಕ್ಕಾಗಲಿಲ್ಲ. 2 ತಿಂಗಳ ಮುಂಚೆ ನಾನು ಹೋದಾಗ ಒಂದು ಮಾತನ್ನು ಹೇಳಿದ್ರು, ಶ್ರೀಧರ್, ಮೈ ಟೈಮ್ ಹ್ಯಾಸ್ ಕಮ್. ನಾನು ಹೋಗ್ತಾ ಇದ್ದೀನಪ್ಪ, ಆದರೆ ಭಾಳ ತೃಪ್ತಿಯಿಂದ ಹೋಗ್ತಾ ಇದ್ದೀನಿ, ಸಂತೋಷದಿಂದ ಹೋಗ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ಈ ಕೆಲಸವನ್ನು ಮುಂದುವರಿಸುವಂಥ ನಿಮ್ಮಂಥವರು ಇರೋದರಿಂದ ನಿಮ್ಮೆಲ್ಲರ ಮೇಲೆ ಭರವಸೆಯಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿದ್ರು. ಭಾಳ ಭಾವುಕರಾಗಿ ಆ ಮಾತನ್ನು ಹೇಳಿದ್ರು ಅವರು. ಹೀಗಾಗಿ ಅವರಿಗೆ ಕಸಿವಿಸಿ ಆಗ್ತಿತ್ತು, ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ. ಅದನ್ನೇ ಯೋಚನೆ ಮಾಡೋರು, ಏನೇನು ಹಾಕಬೇಕು, ಏನು ಹೇಗೆ ಅಂಥೇಳಿ ಕೈಯಲ್ಲಿ ಬರೆದಿತ್ತು. ಅದೆಲ್ಲವೂ ನಾವು ಸಂಗ್ರಹ ಮಾಡಿ ಇಟ್ಟಿದ್ವಿ. ಅವ್ರು ಏನೇನು ಬರೆದಿದ್ರು, ಯಾವ ಟಿಪ್ಪಣಿ ಏನೇನು ಬರೆದಿದ್ರು, ಇದೆಲ್ಲ ನೋಡೋಣ, ಸಾಧ್ಯವಾದರೆ ಅದನ್ನೆಲ್ಲ ಒಂದು ಸಂಗ್ರಹ ಮಾಡ್ಬೋದು ಅಂತ ಕಾಣಿಸುತ್ತೆ. ಹೀಗಾಗಿ ಅವರು ಭಾಳ ತೀವ್ರವಾಗಿ ಯೋಚನೆ ಮಾಡ್ತಾಯಿದ್ರು. ಅವರ ದೃಷ್ಟಿಕೋನ ಇದೆಯಲ್ಲ, ಆ ನಾಯಕತ್ವ ಇದೆಯಲ್ಲ, ಅವರು ಹೆಚ್ಚು ಹೇಳ್ತಾ ಇರಲಿಲ್ಲ ಇದನ್ನು ಮಾಡಿ ಅದನ್ನು ಮಾಡಿ ಅಂತ.
ಎಲ್ಲರೂ ಹೇಳೋರನ್ನ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ದಿಕ್ಕನ್ನು ಕೊಡೋರು. ತುಂಬ ಸಲ ಏನಾಗುತ್ತೆ, ಈ ಥರ ದೊಡ್ಡ ಹಿರಿಯರು ತುಂಬ ತಜ್ಞರು ಬಂದಾಗ ಎಲ್ಲವನ್ನೂ ಅವರೇ ಹೇಳ್ಬಿಡ್ತಾರೆ, ಇದು ಹಿಂಗಿರ್ಬೇಕು 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 ಅಂತ. ಇವರು ಯಾವತ್ತೂ ಹೇಳ್ತಾ ಇರಲಿಲ್ಲ, ಎಲ್ಲರ ಅಭಿಪ್ರಾಯ ಕೇಳೋರು. ಕೇಳಿ ಅದನ್ನು ಕ್ರೋಢೀಕರಣ ಮಾಡಿ ಏನಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಅಷ್ಟೇ. ಹೀಗಾಗಿ ಅವರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಸಾಕಾಗಲ್ಲ, ಆ ಬದಲಾವಣೆ ಹೇಗೆ ಆಗಬೇಕು ಅನ್ನುವಂಥ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಸಮರ್ಥವಂತವಾಗಿ ನಡೆಸದೇ ಇದ್ದರೆ ಬದಲಾವಣೆ ಆಗೋಲ್ಲ. ಹೌದು. NEP ಕನಸನ್ನ ಆರಂಭ ಮತ್ತು ಈಗಿನ ಹಂತದ ಬಗ್ಗೆ ಮಾತನಾಡಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಚರ್ಚೆಯ ವಿಷಯನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ, ತ್ರಿಭಾಷಾ ಸೂತ್ರ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಹೆಚ್ಚು ವಿರೋಧಿಸ್ತಾ ಇರುವಂಥದ್ದು, ಹಾಗೆ ಮಹಾರಾಷ್ಟ್ರ ಕೂಡ ಹೆಚ್ಚಿನ ವಿರೋಧ ವ್ಯಕ್ತಪಡಿಸ್ತಾ ಇದೆ. ತ್ರಿಭಾಷಾ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಷ್ಟು ಮುಖ್ಯ ಅಥವಾ ಅವಶ್ಯಕತೆ ಇಲ್ಲ ಅನ್ನಿಸುತ್ತಾ? ನನಗನ್ಸೋದು, ನಾನು ಯಾವುದೇ ಚರ್ಚೆಗೆ ಹೋಗಲ್ಲ, ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳಿರೋಂಥ ವಿಚಾರ ಮಾತ್ರ ನಾನು ಇಲ್ಲಿ ಹೇಳ್ತೀನಿ, ಪುನರುಚ್ಚಾರ ಮಾಡ್ತೀನಿ ಅಷ್ಟೇ. ನಾವು ಯೋಚನೆ ಮಾಡಿದ್ದು ಬಹಳ ಮುಖ್ಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ಇದು ಕಡ್ಡಾಯವಾಗಿ ಆಗಬೇಕು. ನಂತರ ಅತಿ ಹೆಚ್ಚು ಭಾಷೆಗಳ ಕಲಿಕೆ ಮಕ್ಕಳಿಗಾಗಬೇಕು. ವೈಜ್ಞಾನಿಕವಾಗಿ ಕೂಡ ಇಡೀ ಜಗತ್ತಲ್ಲಿ ಇದು ಸಾಬೀತಾಗಿದೆ. ನೀವು ಹೆಚ್ಚು ಭಾಷೆಗಳನ್ನ ಹೆಚ್ಚು ಬಳಸ್ತಿರೋ ಅಷ್ಟು ನಿಮ್ಮ ಬುದ್ಧಿಯ ತೀಕ್ಷ್ಣತೆ ಹೆಚ್ಚಾಗುತ್ತೆ. ಎನ್ಸೈಮ್ಸ್ ಅಂತ ಒಂದು ಬ್ರೈನ್ ಇದು ಇದೆ ನನ್ನ ಹತ್ರ, ಅದು ಇದೆ, ಅದು ಹೆಂಗೆ ಆಗುತ್ತೆ ಏನು ಅನ್ನೋದು. ಹೀಗಾಗಿ ನಾವು ಹೇಳಿದ್ದು ಯಾವುದೇ ಭಾಷೆ ಕಡ್ಡಾಯ ಇಲ್ಲ, ಆ ಭಾಷೆಯನ್ನು ಕನಿಷ್ಠ 3 ಭಾಷೆಗಳನ್ನು ಕಲಿಯುವಂಥ ಅವಕಾಶ ಆಗಬೇಕು, ಅಷ್ಟೇ ನಾವು ಹೇಳಿರೋದು. ಮತ್ತು ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಅನ್ನುವಂಥ ವರ್ಗೀಕರಣವನ್ನು ಮಾಡಿಲ್ಲ ನಾವು. R1, R2, R3 ಅಂತ ಹೇಳಿದ್ದೀವಿ. ಪ್ರಥಮ, ದ್ವಿತೀಯ, ತೃತೀಯ ಅಲ್ಲ. ಪ್ರಥಮ ಅಂದರೆ ಯಾವುದು ಅಂದರೆ ಅದು ಸ್ಥಾನ ಜಾಸ್ತಿ, ದ್ವಿತೀಯ ಅಂದರೆ 2ನೇ ದರ್ಜೆ, ತೃತೀಯ ಅಂದರೆ 3ನೇ ದರ್ಜೆ, ಅದಲ್ಲ. R1, R2, R3 ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಮತ್ತು 3 ಭಾಷೆಗಳಲ್ಲಿ 2 ಭಾಷೆಗಳು ಭಾರತೀಯ ಭಾಷೆಗಳು ಆಗಬೇಕು, ಅಷ್ಟೇ ಹೇಳಿರೋದು. ಯಾವುದು ಅನ್ನೋವಂಥದ್ದು ಏನಿಲ್ಲ. ಮತ್ತು ಪ್ರತಿ ರಾಜ್ಯಕ್ಕೂ ಅವ್ರದ್ದೇ ಆದಂಥ ಒಂದು ಈ ವ್ಯವಸ್ಥೆಯಲ್ಲಿ, ಫೆಡರಲ್ ಸ್ಟ್ರಕ್ಚರಲ್ಲಿ ಆಯ್ಕೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಅಂದರೆ ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶ ಇದೆ. ನಮ್ಮ ಮಕ್ಕಳಿಗೆ ಯಾವುದು ಬೇಕಾಗಿದೆ, ಯಾವುದು ಹೆಚ್ಚು ಉಪಯೋಗ ಆಗುತ್ತೆ, ನಮ್ಮ ಮಕ್ಕಳು ಬುದ್ಧಿ ಬೆಳೆಯುವಂಥದ್ದು ಯಾವುದು ಬೇಕಾಗಿದೆ, ಅದನ್ನು ನೋಡಿಕೊಂಡು ಅವರು ಆಯ್ಕೆ ಮಾಡ್ಕೋಬೇಕು. ಹೀಗಾಗಿ ವಿವಾದ ಯಾಕೆ ನಾವು ಸೃಷ್ಟಿಸ್ತೀವಿ ನನಗೆ ಗೊತ್ತಿಲ್ಲ, ಆದರೆ ಭಾಳ ಸ್ಪಷ್ಟವಾಗಿದೆ. ಮತ್ತು ನಿಮಗೆ ಪ್ರತಿಯೊಬ್ಬರಿಗೂ ನಮಗೆಲ್ಲರಿಗೂ ಅನುಭವ ಇದೆ ರೀ. ನಮ್ಮ ಮನೆಗಳಲ್ಲಿ, ಶಾಲೆಯಲ್ಲಿ ಇರುವಂಥ ಮಕ್ಕಳು ಅದು ಎಷ್ಟು ಭಾಷೆ ಮಾತಾಡ್ತವೆ, ಸಾಧ್ಯವಾದಷ್ಟು ಹೆಚ್ಚು ಭಾಷೆಗಳನ್ನು ಕಲಿತು ಮಾತಾಡುವಂಥ ಸ್ಥಿತಿ ಬರಬೇಕಾಗುತ್ತೆ. ಸೀಮಿತಗೊಳಿಸಬಾರ್ದು ಅಷ್ಟೇ ನನಗನ್ಸು. ಇದೇ ನಾವು ಶಿಕ್ಷಣ ನೀತಿಯಲ್ಲಿ ಹೇಳಿದ್ದು ಕೂಡ ಇಷ್ಟೇ. ಈ ಇತ್ತೀಚಿನ ವರ್ಷದ ಶಿಕ್ಷಣ ಮತ್ತು ರಾಜಕಾರಣ ಎರಡೂ ಬೆರೆತು ಹೋಗಿವೆ ಅಂತ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟ್ರೀಮಿಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಸರ್ಕಾರ ಅವಲಂಬಿತವಾಗಿರಬಹುದು ಅಥವಾ ಬೇರೆ ಸಂಘಟನೆಗಳು. ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣದಲ್ಲಿ ರಾಜಕೀಯ ಅನ್ನೋ ಹೆಸರೇ ಭಯ ಹುಟ್ಟಿಸುತ್ತೆ. ಅಂದರೆ ಶಿಕ್ಷಣಕ್ಕೆ ರಾಜಕೀಯವನ್ನು ತೂರೋದು ಅಂತ. ದುರಾದೃಷ್ಟ ಏನಂದರೆ ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ, ಮುಂದೆನೂ ನಡ್ಕೊಂಡು ಹೋಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಇದರ ಪ್ರಭಾವ ಏನು, ಎಕ್ಸ್ಟ್ರೀಮಿಸ್ಟ್ ನಿಲುವುಗಳನ್ನು ಹೆಂಗೆ ತಳೆಯೋದು ಅನ್ನೋದನ್ನು ತೋರಿಸ್ಕೊಡ್ತಾರಲ್ಲ. ಇಲ್ಲಿ ಏನು ಅಂದರೆ, ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು, ವಿಶೇಷವಾಗಿ ಉನ್ನತ ಶಿಕ್ಷಣ ಹೇಳೋದು, ಶಾಲಾ ಶಿಕ್ಷಣದ ಒಂದು
ಪರಿಪೇಷ್ಟಿ ಬೇರೆ. ಉನ್ನತ ಶಿಕ್ಷಣದಲ್ಲಿ ಯೋಚನೆ ಮಾಡುವಂಥ ಶಕ್ತಿಯನ್ನು ಬೆಳೆಸೋದು ನನ್ನ ಜವಾಬ್ದಾರಿ. ಯೋಚನೆ ಮಾಡುವಾಗ ಎಲ್ಲವನ್ನ ಬಿಚ್ಚು ಮನಸ್ಸಿಂದ ನೋಡಬೇಕು, ತಿಳ್ಕೋಬೇಕು. ತಿಳ್ಕೊಂಡು ನೀನು ನಿರ್ಧಾರಕ್ಕೆ ನೀನು ಬಾ. ಆದರೆ ನಾನೊಬ್ಬ ಶಿಕ್ಷಕನಾಗಿ ಅಥವಾ ಒಂದು ವ್ಯವಸ್ಥೆಯ ಭಾಗವಾಗಿ ನಾನು ಹೀಗೇ ನೀನು ಮಾಡಬೇಕು ಅನ್ನೋಂತ ಹೇಳೋದಿದೆಯಲ್ಲ, ಇದು ಶಿಕ್ಷಣ ಅಲ್ಲ. ಈಗ ಉದಾಹರಣೆಗೆ ನಾನೊಬ್ಬ ವಿದ್ಯಾರ್ಥಿಯಾಗಿ ನನ್ನ ದೇಶಕ್ಕೆ ಏನು ಬೇಕಿದೆ ಅಂತ ನಾನು ಯೋಚನೆ ಮಾಡಬೇಕಲ್ಲ. ನನ್ನ ದೇಶ ಮತ್ತು ನನ್ನ ಸಮಾಜಕ್ಕೆ ಯಾವುದು ಒಳತು ಅನ್ನುವಂಥದ್ದು ನಾನು ಯೋಚನೆ ಮಾಡಬೇಕಲ್ಲ. ಅದು ವಿರುದ್ಧವಾಗಿ ನಾನು ಯೋಚನೆ ಮಾಡಿದರೆ ಶಿಕ್ಷಣ ಹೆಂಗಾಗುತ್ತೆ ಅದು? ಹೀಗಾಗಿ ಭಾಳ ತಪ್ಪು ಕಲ್ಪನೆ ಇದೆ. ಏನು ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ನಾವು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋಂಥದ್ದು ಶಿಕ್ಷಣದ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂತ ಅನಿಸುತ್ತೆ. ಆದರೆ ವಾಕ್ ಸ್ವಾತಂತ್ರ್ಯ ಅಲ್ಲ, ಕಲಿಯುವ ಸ್ವಾತಂತ್ರ್ಯ. ಈಗ ಎಲ್ಲೇ ಆಗಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು, ಎಲ್ಲ ವಾದ ವಿವಾದಗಳನ್ನು ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು. ಅರ್ಥ ಮಾಡಿಕೊಂಡು ನೀವು ಸ್ವಂತವಾಗಿ ಯೋಚನೆ ಮಾಡಿ ನಿರ್ಧಾರ ನೀವು ತಗೊಳ್ಳಿ, ಅಡ್ಡಿ ಇಲ್ಲ. ಆದರೆ ಇದು ನಾನು ಒಂದು ಚೌಕಟ್ಟಿದೆ, ಒಂದು ದೇಶ ಇದೆ, ಒಂದು ಸಮಾಜ ಇದೆ, ಅದಕ್ಕೆ ಒಂದು ಪರಂಪರೆ ಇದೆ, ಅದಕ್ಕೊಂದಷ್ಟು ಮೌಲ್ಯಗಳಿದೆ, ಅದರಲ್ಲಿ ಏನೋ ಒಂದು ವ್ಯವಸ್ಥೆಗಳಿದೆ. ಇದನ್ನು ಗೌರವಿಸುತ್ತಾ ಅದನ್ನು ಚೆನ್ನಾಗಿ ಮಾಡೋಕ್ಕೆ ಹೇಗೆ ಅಂತೇಳಿ ನಾನು ಯೋಚನೆ. ನನಗೆ ಯಾವಾಗಲೂ ಈ ಎಕ್ಸ್ಟ್ರೀಮಿಸ್ಟ್ಗಳ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಆದಾಗ ನನಗನ್ಸೋದು ಆ ವಿದ್ಯಾಭ್ಯಾಸಕ್ಕೆ ಅಥವಾ ಶಿಕ್ಷಣಕ್ಕೆ ಒಂದು ರಕ್ಷಣೆಯ ಚೌಕಟ್ಟೇ ಇಲ್ಲ ಅಂತ. ಆ ವಿದ್ಯಾರ್ಥಿಗಳ ಮೇಲೆ ಪ್ರಭಾವವಾಗದೇ ಇರೋ ಹಾಗೆ ಒಂದು ರಕ್ಷಣಾ ವಲಯನೇ ಇಲ್ಲ ಅಂತ. ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಇನ್ಫ್ಲೂಯೆನ್ಸ್ ದೆಮ್, ಅಥವಾ ತಮ್ಮ ಪ್ರಭಾವವನ್ನು ಬಳಸಿ ಪಠ್ಯಪುಸ್ತಕ ಬದಲಾವಣೆ ಮಾಡಬಹುದು, ತಮಗೇನು ಬೇಕೋ ಅದನ್ನು ಮಕ್ಕಳಿಗೆ ಕಲಿಸಬಹುದು. ಹಿಂದಿನ ಜನ್ರೇಷನ್ ಕಲ್ತಿರೋ ಸತ್ಯಕ್ಕೂ ಇಂದಿನ ಜನ್ರೇಷನ್ ಕಲಿತಾ ಇರೋ ಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಸೊ ಅದರಲ್ಲಿ ಯಾವುದು ಸತ್ಯ ಯಾವುದು ಸರಿ ಈ ತರ್ಕ ಗೊತ್ತಾಗದೆ ಮಕ್ಕಳು ಒದ್ದಾಡ್ತಾರೆ ಅಂತ. ಒಂದು ರಕ್ಷಣಾ ವಲಯ ಇಲ್ಲ ಮಕ್ಕಳನ್ನು ಸೇವ್ ಮಾಡೋದಕ್ಕೆ. ಅದಕ್ಕೆ ನೋಡಿ, ಇದಕ್ಕೆಲ್ಲ ಭಾಳ ಮೂಲ ಕಾರಣ ಏನು ಅಂದರೆ ಶಿಕ್ಷಣವನ್ನು ಹೇಗೆ ತಗೊಳ್ತೀವಿ, ಯಾವ ರೀತಿ ಪರಿಗಣಿಸ್ತೀವಿ. ಶಿಕ್ಷಣ ಅಥವಾ ಶಿಕ್ಷಕ ದಿನಾಚರಣೆಯಂದು ಎಲ್ಲ ರೀತಿ ಗೌರವವನ್ನು ಶಿಕ್ಷಕರಿಗೆ ಕೊಡ್ತೀವಿ. ಆ ಕಾರ್ಯಕ್ರಮ ಆದಮೇಲೆ ಶಿಕ್ಷಕರ ಬಗ್ಗೆ ಹೆಂಗೆ ನಡ್ಕೊಳ್ತೀವಿ, ಬರೀ ಸಮಾರಂಭದಲ್ಲ ಅಷ್ಟೇ ಅಲ್ಲ, ಶಾಲೆಯಲ್ಲಿ ಕಾಲೇಜಲ್ಲಿ. ಅದರ ಅರ್ಥ ಏನು? ನೀವು ಆ ದಿವಸಕ್ಕೆ ಸೀಮಿತ ಮಾಡಿದ್ದೀರೋ ಅಥವಾ ಆ ಸನ್ನಿವೇಶಕ್ಕೆ ಸೀಮಿತ ಮಾಡಿದ್ದೀರೋ, ಶಿಕ್ಷಕನಿಗೆ ಬೇಕಾಗಿರೋ ಗೌರವ ಕೊಡ್ತಾ ಇಲ್ವಲ್ಲ, ಅದೇ ಶಿಕ್ಷಣಕ್ಕೂ ಆಗಿದೆ. ಆ ಶಿಕ್ಷಣವನ್ನು ನಾನು ನನ್ನ ಪಟ್ಟಭದ್ರ ಹಿತಾಸಕ್ತಿಗೋಸ್ಕರವಾಗಿ ಬಳಸಬೇಕು ಅನ್ನುವಂಥ ಒಂದು ಪೂರ್ವಾಗ್ರಹ ಪೀಡಿತವಾಗಿ ಯೋಚನೆ ಮಾಡಿದ್ರೆ ಶಿಕ್ಷಣ ಆಗೋಲ್ಲ. ಅದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹಂಗಿದ್ದು ನಡೆದಿದೆಯಾ? ಹಿಂದೆಯೂ ನಡೆದಿದೆಯಾ? ನಡೀತಾ ಇರುತ್ತೆ. ಹಿಂದೆ ನಡೆದಿದೆ, ನಡೀತಾ ಇರುತ್ತೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಅದು ವೈಯಕ್ತಿಕ ಮಟ್ಟದಲ್ಲೂ ಇರ್ಬೋದು, ಸಾಮೂಹಿಕವಾಗೂ ಇರ್ಬೋದು. ಈಗ ನನಗೆ ಯಾವುದು ಸರಿ ಅಂತ ಅನಿಸುತ್ತಲ್ಲ, ಅದನ್ನು ಬೇರೆಯವ್ರಿಗೆ ಒಪ್ಪಿಸೋ ಕೆಲಸ ಮಾಡಬಾರ್ದು. ನನಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಹೇಳಿ, ತಪ್ಪೇನಿಲ್ಲ. ಅದೇ ರೀತಿಯಲ್ಲಿ ಉಳಿದಂಥದ್ದು ಎಲ್ಲವೂ ಕೂಡ ಹೇಳಿ ಅವ್ರಿಗೆ ಯಾವುದು ಸರಿ ಅನಿಸುತ್ತೆ ಅವ್ರು ಯೋಚನೆ ಮಾಡಲಿ. ಬಹಿರ್ಮುಖವಾಗಿ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡೋದನ್ನು ಕಲಿಸ್ಬೇಕಾಗತ್ತೆ. ಅದು ಆವಾಗಲೇ ಅವರು ಕ್ರಿಟಿಕಲ್ ಥಿಂಕಿಂಗ್ ಬರೋದು. ಕ್ರಿಟಿಕಲ್ ಥಿಂಕಿಂಗ್ ಬರಬೇಕು ಅಂದರೆ ಕ್ರಿಟಿಸೈಸಿಂಗ್ ಅಲ್ಲ. ಅದನ್ನು ಹೌದು ಹೇಳಲೇಬೇಕು, ಇದನ್ನು ಹೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಂದಾದಿಯಾಗಿ ಜನಸಾಮಾನ್ಯರು ಕಲ್ತಿರೋದು ತಮಗೆ ಇಷ್ಟವಿಲ್ಲದೆಲ್ಲವನ್ನ ಕ್ರಿಟಿಸೈಸ್ ಮಾಡೋದು. ಅದು ವಿದ್ಯಾರ್ಥಿಗಳಲ್ಲೂ ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನದಲ್ಲಿ. ನನಗೆ ಯಾರೋ ಹೇಳ್ತಾ ಇದ್ರು ನಿನ್ನೆ,
ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ವಾಟ್ ಈಸ್ ರಾಂಗ್ ಅಂತ ಹೆಚ್ಚು ಬರುತ್ತೆ ಅಂತ. ನಾನು ಹೆಚ್ಚು ಅದನ್ನು ನೋಡೋಲ್ಲ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೆಚ್ಚು ಹೋಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇರ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲ, ವಾಟ್ ಈಸ್ ರಾಂಗ್ ನಾನು ಹೇಳ್ತಾ ಇದ್ದೀನಿ, ಆದರೆ ಹೌ ಕೆನ್ ಇಟ್ ಬಿ ಮೇಡ್ ರೈಟ್ ಅನ್ನುವಂಥದ್ದು ನಾನು ಹೇಳ್ತೀನಿ. ನನ್ನ ಕೈಯಲ್ಲಿರೋದು ವಾಟ್ ಈಸ್ ರಾಂಗ್ ಅಂತ ಕ್ರಿಟಿಸೈಸ್ ಮಾಡ್ತಾ ಹೋದರೆ ಯಾವುದೇ ಅದಕ್ಕೇನು ಅಂತ್ಯ ಇಲ್ಲ. ಹೌದು, ರಾಂಗ್ ಇದೆಯೋ ರೈಟ್ ಇದೆಯೋ, ನಾನು ಏನು ಮಾಡ್ಬೋದು ಅಂಥೇಳಿ ಯೋಚನೆ ಮಾಡಿದರೆ ಸಾಧ್ಯತೆ ಇದೆ ಅಷ್ಟೇ ನಾನು ಹೇಳೋದು. ಅದನ್ನು ಮತ್ತೆ ಕಲಿಸ್ಲೂಬೇಕು ಮಕ್ಕಳಿಗೆ. ಅವ್ರಿಗೆ ಆ ರೀತಿ ಅರ್ಥ ಆಗೋಂಗೆ ನಾವು ಹೇಳಬೇಕಾಗ್ಬೋದು. ಓಕೆ, ಶಿಕ್ಷಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರೀಕರಣ ಅನ್ನೋದು ತುಂಬ ಜೋರಾಗಿದೆ. ನನಗೆ ಪ್ರತಿ ಬಾರಿಯೂ ಸುದ್ದಿ ಓದುವಾಗ ಹೀಗಿದ್ದೊಂದು ಶಾಲೆಯಲ್ಲಿ ಕಟ್ಟಡದ ವ್ಯವಸ್ಥೆನೇ ಇಲ್ಲವಂತೆ ಅನ್ನೋ ಸುದ್ದಿಯನ್ನು ಓದ್ತೀನಿ. 5 ದಶಕದಿಂದ ನಡೀತಾ ಇರೋ ಶಾಲೆಯ ಗೋಡೆಗಳು ಸೋರ್ತಾ ಇವೆ, ಗೋಡೆಗಳು ಬಿರುಕು ಬಿಟ್ಟಿವೆ ಅನ್ನೋದನ್ನು ನಾವು ತೋರಿಸ್ತಾ ಇರ್ತೀವಿ. ಗೋಡೆಗಳು ಮತ್ತು ಛಾವಣಿ ಬೀಳೋ ಭಯದಿಂದ ಹೊರಗಡೆ ಕೂತು ಪಾಠ ಕಲಿತಾ ಇರೋ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಶಿಕ್ಷಣ ಮತ್ತು ವ್ಯಾಪಾರೀಕರಣ, ಅದರಲ್ಲೂ ಕರ್ನಾಟಕದ ಮಟ್ಟಕ್ಕೆ, ಕರ್ನಾಟಕ ಅಂತ ನಾವು ಹೇಳೋದಕ್ಕಾಗಲ್ಲ, ಓವರಾಲ್ ಇಂಡಿಯಾದಲ್ಲೇ ಶಿಕ್ಷಣ ಮೌಲ್ಯಕ್ಕಿಂತ ಹೆಚ್ಚಾಗಿ ವ್ಯಾಪಾರೀಕರಣ ಜಾಸ್ತಿ ಆಗಿದೆ. ಬಡ ವಿದ್ಯಾರ್ಥಿಗಳಿಗೆ ಸರ್ ಅದು ಪಾರಿಜಾತ ಪುಷ್ಪನೇ. ತಂದೆ ತಾಯಿ ಎಲ್ಲ ಮಾರಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಾಗಿದೆ. ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರೀ ಎಜುಕೇಷನ್ ಮಗುವಿಗೆ ಇವತ್ತು ತಂದೆ ತಾಯಿ ಸೇರಿಸ್ಬೇಕು ಅಂದರೆ ಸರ್ ಬೇಸಿಕ್ ಫೀಸ್ ಬಂದು 30,000-50,000 ರೂಪಾಯಿ. ಪ್ರೀ ಎಜುಕೇಷನ್ ಮಕ್ಕಳನ್ನ ಕಿಂಡರ್ಗಾರ್ಡನ್ ಕಳಿಸ್ತೀವಿ ಅಂದರೆ 50,000 ರೂಪಾಯಿ ರೆಡಿ ಇಟ್ಕೊಳ್ಬೇಕು. ಇನ್ನು UKG LKG ಅಂದರೆ ನೀವು ಭಾಳ ಕಡಿಮೆ ಹೇಳ್ತಾ ಇದ್ದೀರಿ. ಅಲ್ಲ, ನಾನು ಕೆಳವರ್ಗದಲ್ಲಿ ಹೇಳ್ತಾ ಇದ್ದೀನಿ ಸರ್. ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬರೋ ತಂದೆ ತಾಯಿ ಅಷ್ಟು ಫೀಸ್ ರೆಡಿ ಮಾಡಬೇಕು, ತಿಂಗಳಿಗೆ ಮತ್ತೆ ಕಟ್ಟೋದು ಬೇರೆ ಇರುತ್ತೆ. ಒಂದು LKG UKG ಸೇರಬೇಕು ಅಂದರೆ 2 ಲಕ್ಷ ರೂಪಾಯಿ ರೆಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಮಾತಾಡೋದೇ ಬೇಡ. ಶಿಕ್ಷಣ ಅನ್ನೋದು ಬಹಳ ದುಬಾರಿ, ಬಹಳ ಶ್ರೀಮಂತರ ನೋಡಿ, ಈ ಭಾಗ ತುಂಬ ದೊಡ್ಡ ಸವಾಲಿತ್ತು. ಅದಕ್ಕೇ ನಾವು ಸಾರ್ವಜನಿಕ ಶಿಕ್ಷಣ ಇದನ್ನು ಗಟ್ಟಿ ಮಾಡಬೇಕು. ಹೇಗೆ ನೀವು ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಅಂಥೇಳಿ ನಾವು ಬೈಕೊಳ್ತಾ ಇದ್ದರೆ ಆಗೋಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಮಾಡಬೇಕು. ಹಾಗೆ ಶಿಕ್ಷಣದಲ್ಲಿ ಕೂಡ ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ವ್ಯವಸ್ಥೆಯಲ್ಲಿರುವಂಥ ಶಾಲೆಗಳಾಗಲಿ, ಕಾಲೇಜುಗಳಾಗಲಿ, ವಿಶ್ವವಿದ್ಯಾಲಯಗಳಾಗಲಿ, ಅಲ್ಲಿ ಒಳ್ಳೆಯ ಶಿಕ್ಷಣ ಸಿಗುವಂಗೆ ಆಗಬೇಕು. ಆದರೆ ಸಮಸ್ಯೆ ಅಂದರೆ, ಸಾರಿ ಇಂಟರಪ್ಟ್ ಮಾಡ್ತೀನಿ ಸರ್, ಸರ್ಕಾರದ ಮಟ್ಟದಲ್ಲಿ ಕಟ್ಟಡದ ವ್ಯವಸ್ಥೆ ಇರೋದಿಲ್ಲ, ಶಿಕ್ಷಕರ ವ್ಯವಸ್ಥೆ ಇರೋದಿಲ್ಲ, ಬೆಂಚಿನ ವ್ಯವಸ್ಥೆ ಇರೋದಿಲ್ಲ. ಆದರೆ ಪ್ರತಿ ವರ್ಷವೂ ಬಡ್ಜೆಟ್ನಲ್ಲಿ ಬಹಳ ದೊಡ್ಡ ಮೊತ್ತ ಅಂತೂ ರೆಡಿ ಇಟ್ಟಿರ್ತಾರೆ. ಇಂಪ್ಲಿಮೆಂಟೇಷನ್ ಅಂದಾಗ ಝೀರೋ ಇರುತ್ತೆ. ವರ್ಷಕ್ಕೆ ಎಷ್ಟೋ ಶಾಲೆಗಳನ್ನು ಮುಚ್ತಾ ಹೋಗ್ತಾರೆ. ಇಲ್ಲಿ ಎಲ್ಲಿ ನಾವು ಸಾರ್ವಜನಿಕ ಶಿಕ್ಷಣದ ಬಗ್ಗೆ ಮಾತನಾಡೋಕ್ಕಾಗತ್ತೆ? ಒಂದು. ಇನ್ನೊಂದು, ಫ್ರೀ ಎಜುಕೇಷನ್ ಅನ್ನೋದನ್ನು ನಾವು ಸರ್ಕಾರಿ ಶಾಲೆಗಳಲ್ಲಿ ಹೇಳಿದ್ದೀವಿ, ಆದರೆ ಇಂಪ್ಲಿಮೆಂಟೇಷನ್ ಎಲ್ಲಿವರೆಗೂ ಆಗಿದೆ ಸರ್? ಅದರಿಂದ ಮಕ್ಕಳಿಗೆ ಸಿಗ್ತಾ ಇರೋ ಲಾಭ ಎಲ್ಲಿವರೆಗೂ ಆಗಿದೆ? ಈ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಬಲಗೊಳ್ಳೋದು ಹೇಗೆ? ಇಲ್ಲ, ಅದಕ್ಕೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಷಯದಲ್ಲಿ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದು ಸಾರ್ವಜನಿಕ ಶಿಕ್ಷಣ ಹೆಚ್ಚು ಗಟ್ಟಿಯಾಗಬೇಕು, ಸ್ವತಂತ್ರವಾಗಬೇಕು ಮತ್ತು ಸ್ವಾಯತ್ತವಾಗಬೇಕು. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿ. ಎರಡನೇದು, ಸಾರ್ವಜನಿಕ ಶಿಕ್ಷಣ ಕಾಲಕ್ಕೆ ಬದಲಾವಣೆ ಮಾಡುವಂಥ ಮನಸ್ಥಿತಿಯನ್ನು ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ನೀವು ನಿರ್ಮಾಣ ಮಾಡಬೇಕು. ಬೇರೆಯವರ ನಿರ್ದೇಶನದಿಂದ ಅಲ್ಲ, ಪ್ರಭಾವಿಗಳ ಪ್ರಭಾವದಿಂದನೂ ಅಲ್ಲ. ಆ ಒಂದು ಬದಲಾವಣೆ ನಿರಂತರವಾಗಿ ಆಗಬೇಕು. ಮರೀಚಿಕೆ ಅನಿಸುತ್ತೆ ಸರ್ ನನಗೆ. ಇರ್ಬೋದು, ಯಾಕೆಂದರೆ ಎಷ್ಟೋ ರಾಜಕಾರಣಿಗಳ ಎಜುಕೇಷನ್ ಸಂಸ್ಥೆಗಳಿವೆ, ಅದ್ರ ಸುತ್ತಮುತ್ತ ಯಾವುದೇ ಸರ್ಕಾರಿ ಶಾಲೆಗಳು ಬೆಳೆಯೋದಕ್ಕೆ ಬಿಡೋದಿಲ್ಲ. ರಾಜಕಾರಣಿಗಳು ಹೀಗಿದ್ದಾರೆ ಹಾಗಿದ್ದಾರೆ ಅದೆಲ್ಲ ಇದ್ದಿರ್ಬೋದಮ್ಮ.
ನಾವು ಹೇಗಿದ್ದೀವಿ, ನಾವು ಏನು ಮಾಡ್ತೀವಿ, ಅದು ನನ್ನ ಕೈಯಲ್ಲಿದೆಯಲ್ಲ. ನಾನೇನು ಮಾಡ್ತೀನಿ ಅಂತ ನನ್ನ ಕೈಯಲ್ಲಿದೆ. ಸಣ್ಣ ಉದಾಹರಣೆ ಕೊಡ್ತೀನಿ ಸರ್ ಇದಕ್ಕೆ. ಈಗ ನನ್ನ ಮನೆ ಪಕ್ಕದಲ್ಲಿರೋ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಗೋಡೆ ಬಿರುಕು ಬಿಟ್ಟಿದೆ, ಛಾವಣಿ ಇವತ್ತೋ ನಾಳೆನೋ ಬೀಳೋ ಹಾಗಿದೆ. ಇರೋದು ಒಬ್ಬರೇ ಶಿಕ್ಷಕರು, ಮಿನಿಮಮ್ 3 ಕ್ಲಾಸನ್ನು ನಡೆಸಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾನು ಗೌರ್ಮೆಂಟ್ ಸ್ಕೂಲಿಗೆ ಡೆಫಿನೆಟ್ಲಿ ಸೇರಿಸೋದಿಲ್ಲ. ಇನ್ನೊಂದು ಕಡೆ ಕಾನ್ವೆಂಟ್ ಒಂದು ಓಪನ್ ಆಗಿರುತ್ತೆ, ಕಷ್ಟನೋ ಸುಖನೋ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ತೀನಿ. ಸರ್ಕಾರದ ಇಚ್ಛಾಶಕ್ತಿನೂ ಬೇಕಲ್ಲ ಒಂದು ಸಾರ್ವಜನಿಕ ಶಿಕ್ಷಣನ ಗಟ್ಟಿಗೊಳಿಸೋದ್ರಲ್ಲಿ. ಇಲ್ಲ ನೋಡಿ, ನೀವು ಮುಂಚೆ ಸರ್ಕಾರಿ ಶಾಲೆ ಅಂತ ಕರೆಯೋರು, ಈಗ ನಮ್ಮೂರ ಶಾಲೆ ಅಂತ ಕರಿತೀವಿ. ನೀವು ಸರ್ಕಾರದ ಶಾಲೆ ಅಂತಂದರೆ ಬರೀ ಸರ್ಕಾರದಿಂದ ಶಾಲೆ ಅಲ್ಲ, ಅದು ಸಮುದಾಯದ ಶಾಲೆ. ಈಗ ನೀವು ಯಾವುದೋ ಒಂದು ಶಾಲೆ ಬಗ್ಗೆ ನೀವು ಉದಾಹರಣೆ ಹೇಳಿದ್ರಲ್ಲ, ಈಗ ಅಲ್ಲಿರುವಂಥ ಸಮುದಾಯದವರು ಸೇರಿ ಸ್ವಲ್ಪ ಕೈ ಜೋಡಿಸಿ ಪ್ರಯತ್ನ ಮಾಡ್ಬೋದಲ್ವ. ನಾನು ಸರ್ಕಾರ BO ಅಥವಾ ಇನ್ನೊಬ್ಬರು ಯಾರೋ ಅಧಿಕಾರಿ ಬಂದು ಅದು ಸ್ಯಾಂಕ್ಷನ್ ಮಾಡಿ SDMCಯಲ್ಲಿ ಅದನ್ನು ಅಣು ಮಾಡಿ ಅದು ಬಿಡುಗಡೆ ಆಗಿ ಅದು ಖರ್ಚು ಮಾಡೋವರೆಗೂ ಆ ಸಮುದಾಯದವರು ಪ್ರಯತ್ನ ಮಾಡ್ಬೋದು. ಬೆಂಗಳೂರಲ್ಲಿ ಹಲವಾರು ಕೆರೆಗಳನ್ನು ಪುನರುದ್ಧಾರ ಮಾಡಿರುವಂಥ ಸಾರ್ವಜನಿಕ ಇದೆ, ಸಹಭಾಗಿತ್ವ ಇದೆ. ಹೇಗಾಯ್ತು ಅದು? ಇದು ಒಂದು ಭಾಗ. ಎರಡನೇದು, ಕಟ್ಟಡಗಳು ತುಂಬ ಚೆನ್ನಾಗಿದೆ, ಭವ್ಯವಾಗಿದೆ ಅಂದ ತಕ್ಷಣ ಶಿಕ್ಷಣ ಚೆನ್ನಾಗಿದೆ ಅಂತಲ್ಲ. ನಾವೆಲ್ಲವೂ ಕೂಡ ಶಿಕ್ಷಣ ಪಡೆದಿರೋದು, ಈ ಮೌಲ್ಯವನ್ನು ಪಡೆದಿರೋದು ನಾವೆಲ್ಲ ಕೂಡ ಭಾಳ ಭಯಂಕರವಾದಂಥ ಸುಂದರವಾದಂಥ ಕಟ್ಟಡಗಳಿದ್ದಾಗಲ್ಲ. ಸಾಮಾನ್ಯವಾದಂಥ ಬಡ ಮೇಷ್ಟ್ರಿಂದ ಕಲಿತು ಬಡಪಾಯಿ ಆ ಕಟ್ಟಡದಲ್ಲೇ ನಾವು ಸೋರ್ಕೊಂಡು ಕೆಲಸ ಮಾಡ್ತೀವಿ. ಇದರ ಅರ್ಥ ಮೂಲಭೂತ ಸೌಕರ್ಯಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮೂಲಭೂತ ಸೌಕರ್ಯದ ಜೊತೆಗೆ ನಿಜವಾಗಿ ಬೇಕಾಗಿರೋದು ಅಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತೆ, ಇದರ ಕಡೆಗೆ ಗಮನ ಕೊಡೋಣ. ಸಮುದಾಯ ಯಾವುದನ್ನು ಮಾಡೋಕ್ಕೆ ಸಾಧ್ಯ ಅಂತ ನಾವು ಮಾಡೋಣಂತೆ. ಸರ್ಕಾರ ಬರುತ್ತೋ ಇಲ್ಲವೋ, ಅವರು ಮಾಡ್ತಾರೋ ಇಲ್ಲವೋ, ಅಷ್ಟು ನನಗನ್ಸುತ್ತೆ. ಓಕೆ, ಇವತ್ತಿಗೂ ತಂದೆ ತಾಯಿಗಳು ತುಂಬ ಪ್ರೆಷರ್ ಹಾಕ್ತಾರೆ ಮಕ್ಕಳಿಗೆ. ಅದರಲ್ಲಿ ಇತ್ತೀಚಿನ ದಿನದಲ್ಲಿ ನಾನು ನೋಡಿರೋ ಒಂದು ಸ್ವಲ್ಪ ಬದಲಾವಣೆ ಅಂದರೆ, ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ದಿಕ್ಕಿನಲ್ಲಿ ಪುಷ್ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಕಳೆದ ದಶಕಕ್ಕೆ ಹೋಲಿಸಿದ್ರೆ ಈ ದಶಕದಲ್ಲಿ ಜಾಸ್ತಿ ಆಗಿದೆ. ಸ್ಟಿಲ್ ಇನ್ನು ಉಳಿದ ವರ್ಗ ಏನಿದೆ ಅದು ಸೇಮ್ ರಸ್ತೆಯಲ್ಲಿ ಸಾಗ್ತಾ ಇದೆ. ಸೊ ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಇಲ್ಲಿ ಒಂದು ಭಾಳ ಮೂಲಭೂತವಾದಂಥ ಒಂದು ಅಂಶ ಇದೆ. ಏನು ಅಂದರೆ, ನಾವು ಬೆಳವಣಿಗೆ, ಪ್ರಗತಿ, ಬೆಳೆಯೋದು ಅಂದರೆ ಯಾವುದೋ ಒಂದು ಕಲ್ಪನೆಯಲ್ಲಿದ್ದೀವಿ ನಾವು. ಮಾನದಂಡ ಯಾವುದು ಅದಕ್ಕೆ? ಬೆಳವಣಿಗೆಗೆ ಪಕ್ಕದ ಮನೆ ಮಗ ಇಂಜಿನಿಯರ್ ಆಗಿದ್ದಾನೆ, ಹೀಗಾಗಿ ಇನ್ನು ಎದುರುಗಡೆ ಮನೆ MBBS ಆಗಿದ್ದಾರೆ. ಈಗ ನೀವು ಒಂದು ಶಿಕ್ಷಣದ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ನನಗೆ ತುಂಬ ಜನ ನಾವು ಈ ಒಟ್ಟು ಸಮಯದಲ್ಲಿ ಕಳೆದ ಒಂದು 7-8 ವರ್ಷಗಳಲ್ಲಿ ಸಾಕಷ್ಟು ಶಿಕ್ಷಣ ಇದ್ರ ಬಗ್ಗೆ ಎಲ್ಲ ಓಡಾಡುವಾಗ ನನಗೂ ತುಂಬ ಜನ ಹೇಳಿದ್ದಾರೆ, ಶಿಕ್ಷಕರು ಹೇಳಿದ್ದಾರೆ, ಸಂಸ್ಥೆಯವರು ಹೇಳಿದ್ದಾರೆ, ನಾವು ಬದಲಾಕ ತಯಾರಿದ್ದೀವಿ ಸರ್, ಪಾಲಕರು ಬಿಡೋಲ್ಲ ಸರ್ ಅಂತಾರೆ. ಪಾಲಕರನ್ನು ಕೇಳಿದಾಗ ನಾವು ಕಳ್ಸೋಕೆ ತಯಾರಿದ್ದೀವಿ ಸರ್, ಶಾಲೆಯವರು ಮಾಡ್ತಾ ಇಲ್ಲ. ಶಾಲೆಯವ್ರನ್ನ ಕೇಳಿದಾಗ ನಾವು ತಯಾರಿದ್ದೀವಿ ಸರ್, ಶಿಕ್ಷಕರು ಮಾಡ್ತಾ ಇಲ್ಲ ಅಂತಾರೆ. ಶಿಕ್ಷಕರನ್ನ ಕೇಳಿದ್ರೆ ವಿದ್ಯಾರ್ಥಿಗಳು ಸರಿ ಇಲ್ಲ ಸರ್ ಅಂತ. ಅಂದರೆ ದಿ ಎಂಟೈರ್ ಸಿಸ್ಟಮ್ ಈಸ್ ಗೆಟ್ಟಿಂಗ್ ಇನ್ ಟು ಬ್ಲೇಮ್ ಗೇಮ್. ಇದು ನಡೀದೆ. ಪಾಲಕರು ಒಂದು ಕಡೆ, ಶಿಕ್ಷಣ ವ್ಯವಸ್ಥೆ ನಡೆಸೋ ಸಂಸ್ಥೆಯವರು ಒಂದು ಕಡೆ, ಶಿಕ್ಷಕರು ಒಂದು ಕಡೆ, ವಿದ್ಯಾರ್ಥಿಗಳು ಒಂದು ಕಡೆ, ಮತ್ತು ಸಮಾಜ ಒಂದು ಕಡೆ. ನೀವು ಧೈರ್ಯ ಅಂತ ಹೇಳಿದ್ರಲ್ಲ, ಒಂದು ಪದನ್ನು ಬಳಸಿದ ಆರಂಭದಲ್ಲಿ, ಶಿಕ್ಷಣದಲ್ಲಿ ಧೈರ್ಯ ಬೇಕು ಅಂತ. ಆ ರೀತಿಯ ಧೈರ್ಯ ಮಾಡಿ ಒಂದಷ್ಟು ಜನ ಪಾಲಕರು ತಯಾರಾಗಬೇಕು.
ಅವರವರ ಒಂದು ವಲಯದಲ್ಲಿ ಈ ರೀತಿಯ ಒಂದು ಭಾವನೆಗಳು ಹೆಚ್ಚಾಗಬೇಕು. ಮೊಟ್ಟ ಮೊದಲನೇದು, ಈ ಪಬ್ಲಿಕ್ ಪರೀಕ್ಷೆ ಬೋರ್ಡ್ ಎಕ್ಸಾಮ್ ಬಂದ ತಕ್ಷಣ ಅವ್ರಿಗೆ ಕಾರಾಗೃಹ ವಾಸವನ್ನು ಮಕ್ಕಳಿಗೆ ವಿಧಿಸುವಂಥದ್ದನ್ನು ನಾವು ತಪ್ಪಿಸಬೇಕು. ಆಟ ಆಡಂಗಿಲ್ಲ, ಬೆರೆಯಂಗಿಲ್ಲ, ಓದಬೇಕು ಅಷ್ಟೇ. ಅಲ್ಲ, ಯಾಕೆಂದರೆ ಒಂದು ಮಧ್ಯಮ ವರ್ಗದ ಒಂದು ಪರಿಸ್ಥಿತಿಯೂ ಇದೆ. ಅವರು ತುಂಬ ತಮ್ಮ ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟು ಏನೋ ಒಂದು ತಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ಬಂದಿದ್ದಾರೆ. ಅವರ ಮಕ್ಕಳು ಚೆನ್ನಾಗಾಗಬೇಕು, ಆ ಕಾಳಜಿಯಿಂದ ಅಷ್ಟೇ. ಹೌದು, ಅವರೇನೋ ನಾಶ ಆಗಬೇಕು, ಹಾಳಾಗಬೇಕು ಅಂತ ಏನಲ್ಲ. ಹೌದು, ಅವರು ಪಾಪ ಅವರ ಒಂದು ಅಪೇಕ್ಷೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆದರೆ ಈ ಭಾಗವನ್ನು ಅವ್ರಿಗೆ ಅರ್ಥೈಸುವಂಥವ್ರು ಯಾರು? ಸಮಾಜದಲ್ಲಿರುವಂಥ ವ್ಯವಸ್ಥೆ, ಸಂಘ ಸಂಸ್ಥೆಗಳು ಇವೆಲ್ಲವೂ ಪ್ರಯತ್ನ ಮಾಡಬೇಕಾಗತ್ತೆ. ಮತ್ತು ಒಂದು ಸಂಸ್ಥೆ ಕೂಡ, ಅಂತ ಶಾಲೆ ಇರಲಿ, ಕಾಲೇಜ್ ಇರಲಿ, ಯೂನಿವರ್ಸಿಟಿ ಇರಲಿ, ಅವರು ಕೂಡ ನೀವು ಪಾಲಕರ ಜೊತೆ ಎಷ್ಟು ಸಂಬಂಧ ಇಟ್ಕೊಳ್ತೀರಿ, ಅವ್ರನ್ನ ಹೇಗೆ ತಯಾರು ಮಾಡ್ತೀರಿ, ಮತ್ತು ನೀವು ಮಾಡ್ತಾ ಇರುವಂಥ ವ್ಯವಸ್ಥೆ ಬಗ್ಗೆ ಅವ್ರಿಗೊಂದು ವಿಶ್ವಾಸ ಹೆಂಗೆ ಕೊಡ್ತೀರಿ. ಈಗ ತುಂಬ ಕಡೆ ಅಂತಿಮ ಪರೀಕ್ಷೆ ಅನ್ನುವಂಥದ್ದು ಇಲ್ಲವೇ ಇಲ್ಲಪ್ಪ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಹೇಗಾಗುತ್ತದು? ಯಾಕೆ ಬೇಕಾಗಿದೆ? ಇದನ್ನು ನೀವು ಮನವರಿಕೆ ಮಾಡಿ ಸ್ವಲ್ಪ ತೋರ್ಸೋಕ್ಕೆ ಆರಂಭ ಮಾಡಿದ್ರೆ ಜನಕ್ಕೆ ಮನವರಿಕೆ ಆಗುತ್ತೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಈ ಪ್ರಯತ್ನ ಆಗಬೇಕು. ಪ್ರಯತ್ನ ಆಗಬೇಕು ಅಂದರೆ ಅಷ್ಟು ಸುಲಭವಾದದ್ದಲ್ಲ. ಈಗ ನೋಡಿ, ಈ ಶಿಕ್ಷಣದ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಕೆಟ್ಟೋಗಿದೆ, ಸಾಕಷ್ಟು ದುಸ್ತರವಾಗಿದೆ ಅಂತ ನಾವೇನು ಹೇಳ್ತೀವಿ. ಅಂಥ ಕಡೆ ಒಂದಷ್ಟು ಜನ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತಗಾರರು ಹೇಗೆ ಒಂದು ಬದಲಾವಣೆ ತಂದರು ಅನ್ನುವಂಥ ನೂರಾರು ಉದಾಹರಣೆಗಳು. ಹೌದು, ಅವ್ರು ಹೆಂಗೆ ಬಂದರು, ಹೇಗೆ ಬದಲಾವಣೆ ತಂದರು? ಭಾಳ ಕಡಿಮೆ ಹಾಜರಾತಿ ಇರುವಂಥ ಒಂದು ಶಾಲೆ ನೂರಾರು ಜನ ಜಾಸ್ತಿ ಆಗಿ ಆ ಒಂದು ತುಂಬಿ ತುಳುಕುವಂಥ ಶಾಲೆಯಾಗಿ ಅಭಿವೃದ್ಧಿ ಆಗಿದ್ದು ಹೇಗೆ? ಯಾರೋ ಒಬ್ಬರು ಮನಸ್ಸು ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಅದನ್ನು ಮಾಡಿ ತೋರಿಸಿದ್ರು. ಹೀಗಾಗಿ ನನಗನ್ಸುತ್ತೆ, ಒಂದಂತೂ ನಿಜ, ಪರಿಸ್ಥಿತಿ ಏನೋ ಚೆನ್ನಾಗಿದೆ ಅನ್ನುವಂಥದ್ದು ನಿಜ ಅಲ್ಲ. ಆದರೆ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಅಗತ್ಯತೆ ನೋಡಿ ನಾವು ಪ್ರಯತ್ನ ಮಾಡಿದ್ರೆ ಸಾಧ್ಯತೆ ಇದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ ನೀಡಿದ್ದೀರಿ. ಇಲ್ಲ, ನಾನು ಮಾರ್ಗದರ್ಶನ ಏನು ನೀಡಿಲ್ಲ ರೀ, ಸ್ಫೂರ್ತಿನೂ ಕೊಟ್ಟಿಲ್ಲ. ನಾನು ನಮ್ಮ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ, ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಈ ಡಿಪ್ರೆಷನ್ ಅನ್ನೋ ವಿಷಯ ಅಥವಾ ಈ ಕಾನ್ಸೆಪ್ಟು ನಾನಂತೂ ನನ್ನ ಜನ್ರೇಷನಲ್ಲಿ ನೋಡಿಲ್ಲ ಸರ್. ನಾನು ಓದೋ ಸಂದರ್ಭದಲ್ಲಿ ಡಿಪ್ರೆಷನ್, ಡಿಪ್ರೆಸ್ಡ್ ಈ ಪದಗಳ ಪರಿಚಯನೂ ನನಗಿರಲಿಲ್ಲ. ಆದರೆ ಇತ್ತೀಚಿನ ಜನ್ರೇಷನ್ನಲ್ಲಿ ಹೆಚ್ಚಾಗಿ ಅದನ್ನು ನೋಡ್ತಾ ಇದ್ದೀವಿ. ಅದು ಭಯ ಹುಟ್ಟಿಸೋದು ಅಂದರೆ ವಿದ್ಯಾರ್ಥಿಗಳ ಹಂತದಲ್ಲೇ ಮಗು ಡಿಪ್ರೆಸ್ಡ್ ಇದೆ, ಡಿಪ್ರೆಷನ್ನಲ್ಲಿದೆ ಅನ್ನೋ ಪದಗಳನ್ನು ಬಳಸ್ತಾರೆ. ಇದಕ್ಕೆ ಕಾರಣ ಆಗ್ತಾ ಇರೋದೇನು, ಹೊರಗೆ ತರೋದು ಹೇಗೆ? ಇದಕ್ಕೆ ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು, ಡಿಪ್ರೆಷನ್ ಯಾಕೆ ಆಗುತ್ತೆ ಅಂದರೆ ಸೋ ಕಾಲ್ಡ್ ಡಿಪ್ರೆಷನ್. ಹಾಂ, ಯಾಕೆ ಅಂದರೆ ಅವರ ಒಂದು ಒಡನಾಟಗಳು ಸೀಮಿತ ಆಗ್ತಾ ಇದೆ. 4 ಜನ ಹತ್ರ ಮಾತಾಡ್ತೀನಿ, 4 ಜನ ಜೊತೆ ಆಟ ಆಡ್ತೀನಿ, ಅರಟೆ ಕೊಚ್ತೀನಿ, ತಮಾಷೆ ಮಾಡ್ತೀನಿ, ನಗ್ತೀನಿ, ಸೈಕಲಲ್ಲಿ ಹೋಗ್ತೀನಿ, ಈ ರೀತಿ ಚಟುವಟಿಕೆ ಇದೆಯಲ್ಲ, ಇದೆಲ್ಲ ಆಗ್ತಾ ನಾನು ಪ್ರಕೃತಿಯ ಜೊತೆ ನಾನು ಹೆಚ್ಚು ಸಂವಾದ ಮಾಡ್ತೀನಿ. ಇದು ಯಾವಾಗ ಒಡನಾಟ ಹೆಚ್ಚಾಗುತ್ತೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಒಡನಾಟ ಯಾವಾಗ ಕಮ್ಮಿ ಆಗುತ್ತೆ ಡಿಪ್ರೆಷನ್ ಹೆಚ್ಚಾಗುತ್ತೆ. ಪ್ರೆಷರಿಂದನೂ ಜಾಸ್ತಿ ಆಗುತ್ತೆ, ಒತ್ತಡದಿಂದ. ಇದು ಒಂದು ಭಾಗ. ಎರಡನೇ ಭಾಗ, ಇನ್ನೊಂದು ಭಾಗ ಇದರಲ್ಲಿ ನಾವು ಮನೆಗಳಲ್ಲಿ ಕೂಡ ತಂದೆ ತಾಯಿ ಅಥವಾ ಯಾರು
ಒಟ್ಟು ನಮ್ಮ ವ್ಯವಸ್ಥೆ ಪೋಷಕರು ಇವರು. ನಾವು ಎಷ್ಟರ ಮಟ್ಟಿಗೆ ಆ ಮಕ್ಕಳ ಜೊತೆ ಒಂದು ಸಂವಾದ ಮಾಡ್ತೀವಿ, ಎಷ್ಟು ಸಮಯ ಕಳಿತೀವಿ ನಾವು, ಗುಣಮಟ್ಟದ ಸಮಯ ಭಾಳ ಮುಖ್ಯ ಅಲ್ವಾ? ಹೌದು. ಈಗ ನಾನು ಬರ್ತೀನಿ, ನನ್ನ ರೀತಿಯಲ್ಲಿ ಅವರು ಮೊಬೈಲ್ ನೋಡ್ತಿರ್ತಾರೆ, ನಾನು ಮೊಬೈಲ್ ನೋಡ್ತೀನಿ. ನಾನು ನೋಡಲ್ಲಪ್ಪ, ಹಾಗೆ ಅವ್ರು ನೋಡ್ತಾ ಇರಲಿ, ತೊಂದರೆ ಇಲ್ಲ, ನಾನಂತೂ ನೋಡಲ್ಲ. ಅಂದರೆ ನಾನು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕಿದಾಗ, ನಾನು ಅವ್ರ ಜೊತೆ ಸಂವಾದ ಮಾಡೋದು ಪ್ರಾರಂಭ ಮಾಡಿದ್ರೆ, ಆದರೆ ಭಾಳ ಬಿಚ್ಚು ಮನಸ್ಸಿಂದ ಸಂವಾದ ಮಾಡಬೇಕು. ತೋರಿಕೆಗೂ ಅಲ್ಲ, ಮತ್ತು ಅವರಿಗೆ ಸೂಚನೆ ಕೊಡುವಂಥ ರೀತಿಯ ಸಂಭಾಷಣೆ ಮಾಡುವ. ನೀನು ಮಾಡು, ಹಂಗೆ ಮಾಡು, ಇದು ಮಾಡಬೇಡ ಅಲ್ಲ. ಯೋಚನೆ ಮಾಡಿ ನೀವು, ಈ ಸಂವಾದದ ಕೊರತೆ ಇದೆಯಲ್ಲ, ಇದು ಒತ್ತಡಕ್ಕೆ ನಿರ್ಮಾಣ ಆಗ್ತಾ ಇದೆ. ನೀವು ಗ್ಯಾಡ್ಜೆಟ್ಸ್ ಅಂತ ಹೇಳ್ಬೋದು, ಗ್ಯಾಡ್ಜೆಟ್ಸ್ ನಮಗೆ ಅಲ್ಲ ಸಮಸ್ಯೆ. ಇವತ್ತು ಗ್ಯಾಡ್ಜೆಟ್ ಬದಲು ಇನ್ನೊಂದು ಏನಾದರೂ ಬರ್ಬೋದು. ಅದೇ ನಿಮ್ಗೆ ಅದು ಅವಕಾಶ ಕೊಡ್ತಾ ಇರೋದರಿಂದ ಅದು ಪ್ರಭುತ್ವವನ್ನು ಸಾಧನೆ ಮಾಡ್ತಾ ಇದೆ. ಅದಾಗದೇ ಇರೋಂಗೆ ನಾವು ಹೆಂಗೆ ಮಾಡ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನಗನ್ಸುತ್ತೆ ಈ ಮಕ್ಕಳಲ್ಲಿ, ಈಗ ನಾನು ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿದ್ದೀನಿ, ಒಂದು 10,000 ಜನ ಇದ್ದಾರೆ ಅಲ್ಲಿ. ನಾನು ಲಿಫ್ಟಲ್ಲಿ ಹೋಗುವಾಗ ಬರುವಾಗ ಈ ಮಕ್ಕಳು ಮಾತಾಡಿಸ್ತೀನಿ. ಅವರು ಮಾತಾಡಲೇಬಾರ್ದು ಅನ್ನೋವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. 2 ಸಲ 3 ಸಲ ಮಾತಾಡಿದ ಮೇಲೆ ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ತಾರೆ, ನಗ್ತಾರೆ. ಯಾಕೆ ಹೇಳಿ? ಆದರೆ ಹಿರಿಯ ನಾಗರಿಕರು ಅಲ್ಲೇ ಇರೋವಂಥವ್ರು ಸಿಕ್ಕಿದ ತಕ್ಷಣ ನಗ್ತಾರೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ಊಟ ಆಯಿತಾ ಅಂತ ಕೇಳ್ತಾರೆ. ಆದರೆ ಮಕ್ಕಳು ಕೇಳಲ್ಲ, ಅವ್ರ ತಂದೆ ತಾಯಿನೂ ಕೇಳಲ್ಲ. ನಾನು ಅವ್ರು ಯಾರು ತಪ್ಕೊಂಡಿಡ್ತಾ ಇಲ್ಲ. ಅಂದರೆ ಅವರು ಬೆಳೆದಿರುವಂಥ ವಾತಾವರಣ ನಾವು ಉಂಟು, ಎಷ್ಟು ಸಂಕುಚಿತ ಮಾಡಿದ್ದಾರೆ ಹಂಗೆ ಆಗಿದೆ. ಇದನ್ನು ಸ್ವಲ್ಪ ವಿಸ್ತೃತ ಆದಾಗ ಒತ್ತಡ ಕಮ್ಮಿ ಆಗುತ್ತೆ, ಲವಲವಿಕೆ ಹೆಚ್ಚಾಗುತ್ತೆ. ಯಾವಾಗ ಅದಾಗುತ್ತೆ ನನ್ನ ಬೆಳವಣಿಗೆನೂ ಆಗುತ್ತೆ ಅಂತ ನನಗೆ. ಗ್ಯಾಜೆಟ್ಸ್ ಅಂದಾಗ ಈ ಪ್ರಶ್ನೆ ಕೇಳಲೇಬೇಕು ಅಂತ ಅನ್ನಿಸ್ತು. ಇತ್ತೀಚಿನ ದಿನದಲ್ಲಿ AI ಜಮಾನ ಇದೆ, ಎಲ್ಲ ಕಡೆನೂ AI ಅಂತಿದ್ದಾರೆ. ಗಂಟೆಗಳ ಕಾಲ ತೆಗೆದುಕೊಳ್ತಾ ಇದ್ದ ಒಂದು ಕೆಲಸ ಹಿಂಗೆ ಅನ್ನೋಷ್ಟರಲ್ಲಿ ಆಗೋಗ್ತಾ ಇದೆ. 1-2 ಸಾಲುಗಳನ್ನು ಡೈರೆಕ್ಟ್ ಮಾಡಿಬಿಟ್ರೆ ಚಾಟ್ GPT ನಿಮಗೇನು ಕೆಲಸ ಬೇಕೋ, ಏನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಸಿಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ AIನ ಭಾಗ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ? ಪಾತ್ರ ಏನಿರುತ್ತೆ? ಇದು ಅನಿವಾರ್ಯ, ಇದು ಬಂದೇ ಬರುತ್ತೆ. ತಂತ್ರಜ್ಞಾನ ಆಗಲಿ, ಅದು ಇತ್ತೀಚಿನ AI ಆಗಲಿ, ಜನರೇಟಿವ್ AI ಆಗಲಿ, ಅದು ಬಂದೇ ಬರುತ್ತೆ. ಮಧ್ಯದಲ್ಲಿ ಒಂದು ಪ್ರಶ್ನೆ ಆ್ಯಡ್ ಮಾಡಿಬಿಡ್ತೀನಿ. AI ತಜ್ಞರು ಬಂದಾಗ ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದೆ, ನಿಮ್ಮನ್ನು ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. AI ತಂತ್ರಜ್ಞಾನದಿಂದ ಶಿಕ್ಷಕರ ಕೆಲಸ ಕಡಿತ ಆಗತ್ತಾ, ಶಿಕ್ಷಕರ ಕೆಲಸ ಕಳ್ಕೊಳ್ತಾರ? ಶಿಕ್ಷಕರ ಕೆಲಸ ಇನ್ನೂ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ಹೇಗೆ ಪ್ರಕಾರ? ಯಾಕೆಂದರೆ AI ಅನ್ನುವಂಥದ್ದು ಒಂದು ಟೂಲ್ ಅಷ್ಟೇ. ಅದು ಜನರೇಟಿವ್ AI ಇರ್ಬೋದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ಟೂಲು ಇರ್ಬೋದು. ಆದರೆ ಆ ಏನೇನು ಸಿಗುತ್ತಲ್ಲ ಅದರಲ್ಲಿ ಈ ಸಾರವನ್ನು ತಗೊಂಡು ನಿಜವಾಗಿ ನಾನು ಮಾಡಬೇಕಾಗಿರೋದು ನಾನೇ. ನಿಮಗೆ ಬೇಕಾಗಿರೋದು ಎಲ್ಲವೂ ಕೊಡುತ್ತೆ, ಆದರೆ ತಗೊಂಡು ಅದನ್ನು ಮಾಡೋರು ಯಾರು? ಅದು ಮಾಡಲ್ಲ, ನಾನು ಮಾಡಬೇಕು. ಹೀಗಾಗಿ ಶಿಕ್ಷಕರ ಪಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸವಾಲು ಹೆಚ್ಚಾಗುತ್ತೆ ಮತ್ತು ಮಹತ್ವನೂ ಹೆಚ್ಚಾಗುತ್ತೆ. ಯಾಕೆ ಅಂದರೆ ನನಗೆ ಮುಂಚೆ ಏನಾಗ್ತಿತ್ತು, ಹಿಂದಿನ ಕಾಲದಲ್ಲಿ ಈ ಥರದ ವ್ಯವಸ್ಥೆಗಳು ಇದ್ಲೇ ಇದ್ದಾಗ ನಾನು ಏನೇ ಹೇಳ್ತೀನೋ ಅದೇ ಆಗ್ತಾಯಿತ್ತು. ಹೌದು. ಆಮೇಲೆ ಹೋಗಿ ಗ್ರಂಥಾಲಯದಲ್ಲಿ ಏನೋ ಪುಸ್ತಕ ನೋಡಿ ಒಂದು ಸ್ವಲ್ಪ ನೋಡೋರು. ಹೀಗಾಗಿ ನಾನು ಏನೇ ಹೇಳಿದ್ರು ನಡೀತಾ ಇತ್ತು.
ಈಗ ನಾನು ಹೋಗಬೇಕು ಅಂದರೆ ಸಾಕಷ್ಟು ತಯಾರಿ ಮಾಡಬೇಕು, ನನ್ನಲ್ಲಿ ಒರಿಜಿನಾಲಿಟಿ ಇರಬೇಕು. ಶಿಕ್ಷಕನಾಗಿ ನನ್ನಲ್ಲಿ ಒರಿಜಿನಾಲಿಟಿ ಇಲ್ಲದೆ ಹೋದರೆ ನಾನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡುವಂಥ ಸಾಧ್ಯವೈತೆ ಆಗಲ್ಲ. ಮತ್ತು ನಾನೇನು ತುಂಬ ಎ ಬಗ್ಗೆ ನಾನೇನು ತಿಳ್ಕೊಂಡಿಲ್ಲ, ನಾನೇನು ಬಳಸೋದು ಇಲ್ಲ. ಆದರೆ ಅದನ್ನು ತಿರಸ್ಕಾರ ಮಾಡೋದರಿಂದ ಪ್ರಯೋಜನ ಇಲ್ಲ. ಸ್ವಾಗತ ಮಾಡಬೇಕು, ಸ್ವೀಕರಿಸಬೇಕು, ಕಲಿಬೇಕು, ನಾನು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡಿಕೊಂಡ ಮೇಲೆ ನಾನು ಅದನ್ನು ಹೆಂಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅಂತ ನಾನು ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮಹತ್ವ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುವಂಥ ಸನ್ನಿವೇಶ ಅಲ್ಲ. ಶಿಕ್ಷಣ ಅಥವಾ ಶಿಕ್ಷಣ ನೀಡೋದು ಸುಲಭ ಆಗತ್ತಾ ಅಥವಾ ಮತ್ತಷ್ಟು ಸವಾಲುಗಳು ಬರುತ್ತಾ ಇದರಿಂದ? ಇಲ್ಲ, ನನಗನ್ಸೋ ದೀರ್ಘಕಾಲದಲ್ಲಿ ಒರಿಜಿನಾಲಿಟಿ ಆಫ್ ಎಜುಕೇಷನ್ ವಿಲ್ ಇನ್ಕ್ರೀಸ್. ಏನಂತೀರಿ ಒರಿಜಿನಾಲಿಟಿ ಅಂದರೆ ಸ್ವಂತಿಕೆ, ಅಂದರೆ ಆ ನಿಜವಾದಂಥ ಅದರ ಒಂದು ಆತ್ಮ ಏನಿದೆಯಲ್ಲ ಇದು ಹೆಚ್ಚಾಗುತ್ತೆ. ಹೆಚ್ಚು ನಿಮಗೆ ಡೈವರ್ಟ್ ಮಾಡೋಕ್ಕೆ ಬೇಕಾಗಿರೋ ಅದು ಅವಕಾಶಗಳು ಹೆಚ್ಚಿದ್ದಾಗ ನೀವು ಸ್ವಂತಿಗೆ ಕಡೆಗೆ ಒರಿಜಿನಾಲಿಟಿ ಕಡೆಗೆ ನೀವು ಹೋದಾಗ ನಿಮಗೆ ಹೆಚ್ಚು ಪ್ರಭಾವ ಸಿಗುತ್ತೆ ಅಂತ ನನಗನ್ಸುತ್ತೆ. ನನಗೊಂದು ಕುತೂಹಲದ ಪ್ರಶ್ನೆ. ನಿಮ್ಮ ಜೀವನದಲ್ಲಿ ನಾ ಎದುರಿಸಿದ ಅತ್ಯಂತ ಕಷ್ಟಕರ ಸವಾಲು ಅಂತೇನಾದರೂ ಇದ್ರೆ? ಏನಿಲ್ಲ, ಆ ಥರದ್ದೇನಿಲ್ಲ, ಯಾವುದೂ ಇಲ್ಲ. ಆ ಥರ ನನಗೆ ಯಾವುದು ಕಷ್ಟಕರವಾದದ್ದು ಅಂತ ನನಗೆ ಅನಿಸಿಲ್ಲ. ಜೀವನದಲ್ಲಿ ಯಶಸ್ವಿ ಆಗಬೇಕು ಅಥವಾ ತಾನು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ಇರುವ 5 ಸೂತ್ರಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ, 5 ಸೂತ್ರಗಳು, ಜೀವನದಲ್ಲಿ 5 ಸೂತ್ರಗಳು. 5 ಅಥವಾ 6 ಅನ್ನುವಂಥ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಿಲ್ಲ. ಓಕೆ, ನನಗನ್ಸೋದು ಯಶಸ್ಸುಗೋಸ್ಕರವಾಗಿ ಜೀವನ ಮಾಡಬೇಕು ಅನ್ನುವಂಥದ್ದೇ ದೃಷ್ಟಿಕೋನ ನನಗಿಲ್ಲ. ಯಶಸ್ಸಿಗಾಗಿ ಇಲ್ಲ, ಯಶಸ್ಸಿಗಾಗಿ ಅಲ್ಲ. ನಾನು ಇವತ್ತು ಬದುಕಿದ್ದೀನಿ, ಶ್ವಾಸ ಇದೆ, ಜೀವಂತವಾಗಿದ್ದೀನಿ. ಆ ಸಮಯದಲ್ಲಿ ನನಗೆ ಎಷ್ಟೆಷ್ಟು ಸಾಮರ್ಥ್ಯ ಸಾಧ್ಯವಾಗುತ್ತೆ ಅಷ್ಟು ಈ ಸಮಾಜಕ್ಕೆ ಮಾಡೋದಿದೆಯಲ್ಲ, ಅದೇ ನನ್ನ ಜೀವನ. ಇಷ್ಟೇ ನನಗನ್ಸೋದು. 5 ಸೂತ್ರಗಳು 6 ಸೂತ್ರಗಳು ನನಗೆ ಗೊತ್ತಿಲ್ಲ. ಮತ್ತು ನನಗೆ ತೃಪ್ತಿ ಸಿಗೋದು ನಾನು ಮಾಡೋ ಕೆಲಸದಲ್ಲಿ, ನನಗೆ ತೃಪ್ತಿ ಸಿಗೋದು ನಾನು ಮಾಡುವ ಕೆಲಸದ ಸಾಧನೆಯಲ್ಲಿ ಅಲ್ವೇ ಅಲ್ಲ, ಯಶಸ್ಸಲ್ಲಿ ಅಲ್ವೇ ಇಲ್ಲ. ಈಗ ತುಂಬ ಜನ ಕೇಳ್ತಾರೆ, ಪ್ರಶಸ್ತಿ ಬಂತಲ್ಲ ಏನು ಅನಿಸ್ತು ನಿಮಗೆ? ನನಗೇನು ಅನಿಸ್ಲಿಲ್ಲಪ್ಪ ಅಂತ. ಏನು ಅನಿಸಿಲ್ವಾ? ಅದೇನು ಸರ್ ಅಂತ. ನನಗೇನು ಅನಿಸಿಲ್ಲ. ನಾವೇನು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಪ್ರಶಸ್ತಿ ಬಂದಿದೆ, ತಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ ಮುಂದಕ್ಕೆ, ಅಷ್ಟೇ. ಹೀಗಾಗಿ ಒಂದೇ ಒಂದು ನಾನು ಅರ್ಥ ಮಾಡ್ಕೊಂಡಿರೋ ಸೂತ್ರ ಏನು ಅಂದರೆ, ನಮಗೆ ಎಲ್ಲಿವರೆಗೂ ಸಾಧ್ಯವಾಗುತ್ತೆ ಉಪಯುಕ್ತ ಕೆಲಸ ಮಾಡೋಣ, ಈ ಸಮಾಜಕ್ಕೆ ಒಳತೆ ಆಗುವಂಥ ಕೆಲಸ ಮಾಡೋಣ, ಮತ್ತು ಹೆಚ್ಚೆಚ್ಚು ಜನನ್ನ ಈ ಕೆಲಸ ಮಾಡೋದರಲ್ಲಿ ಪ್ರೇರೇಪಿಸೋಣ. ಬರೀ ನಾನು ಮಾಡೋದಲ್ಲ, ನನ್ನಾದಮೇಲೆ ಅದನ್ನು ಮುಂದುವರಿಬೇಕಲ್ಲ, ಯಾರು ಮಾಡಬೇಕು? ಸಾಧ್ಯವಾದಷ್ಟು ಹೆಚ್ಚು ಜನಕ್ಕೆ ಅದು ಹರಡಿಸೋದು. ಇಷ್ಟು ಮಾಡೋಕ್ಕೆ ಸಾಧ್ಯವಾದರೆ ಸಾಕು, ಜೀವನ ಸಾರ್ಥಕ. ನಮಸ್ಕಾರ. ಈ ಕೋಚಿಂಗ್ ಸೆಂಟರ್ಗಳು ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಸ್ಪೇಸನ್ನು ಪಡ್ಕೊಳ್ತಾ ಇದೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ನಮ್ಮ ಈ ಕರ್ನಾಟಕದ ಒಬ್ಬ MLA ಆದಂತಹ ಪ್ರದೀಪ್ ಈಶ್ವರ್ ಅವರು ಕೂಡ ಒಂದು ಕೋಚಿಂಗ್ ಸೆಂಟರ್ನ ನಡೆಸ್ತಾರೆ. ಈ ರೀತಿ ಬಹಳಷ್ಟು ಕೋಚಿಂಗ್ ಸೆಂಟರ್ಗಳಿವೆ. ಇದರ ಲಾಭ ಮತ್ತು ಇದರ ನ್ಯೂನ್ಯತೆಗಳ ಬಗ್ಗೆ ಏನು ಹೇಳ್ತೀರಿ? ಕೋಚಿಂಗ್ ಸೆಂಟರ್ಸ್ ಅಲ್ಲ, ನಾವು ಭಾಳ ಸ್ಪಷ್ಟವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಈ ಬೋರ್ಡ್ ಪರೀಕ್ಷೆ ಅನ್ನುವಂಥದ್ದು ಇದೆಯಲ್ಲ, ಬೋರ್ಡ್ ಎಕ್ಸಾಮ್, ಈ ಬೋರ್ಡ್ ಎಕ್ಸಾಮಲ್ಲಿ ಹೇಗೆ ಬದಲಾವಣೆಗಳಾಗಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಒಂದು. ಎರಡನೇದು, ಈ ಪಠ್ಯಕ್ರಮ ಚೌಕಟ್ಟೇ ಬದಲಾಗಬೇಕು ಅಂತ. ಅಂದರೆ ನೀವು
ನಾನು ಇಂಜಿನಿಯರಿಂಗ್ ಹೋಗಬೇಕು ಅಂತಂದರೆ ಇಂಜಿನಿಯರಿಂಗ್ಗೆ ಬೇಕಾಗಿರೋ ಪ್ರವೇಶ ಪರೀಕ್ಷೆ, ವೈದ್ಯಕೀಯ ವಿಭಾಗಕ್ಕೆ ಹೋಗಬೇಕು ಅಂದರೆ ಅದರಲ್ಲಿ ಪರೀಕ್ಷೆ, ಇದು ಅಲ್ಲ. ನಾವು 12ನೇ ತರಗತಿ ಆದಮೇಲೆ ಪರೀಕ್ಷೆ ಮಾಡಬೇಕಾಗಿರೋದು ಇಂಜಿನಿಯರಿಂಗ್ ಸ್ಕಿಲ್ ಅಲ್ಲ, ಮೆಡಿಕಲ್ ಸ್ಕಿಲ್ ಅಲ್ಲ, ಅವನ ಜೀವನದ ವೈಯಕ್ತಿಕ ಸ್ಕಿಲ್ಲು, ಕಾಂಪಿಟೆನ್ಸಿ, ಇದನ್ನು ತಗೋಬೇಕು. ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡಬೇಕು. ಆವಾಗ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರುವಂಥ ಕಾಂಪಿಟೆನ್ಸ್ ಅವರಲ್ಲಿದೆಯಾ, ಸಾಮರ್ಥ್ಯ, ಇಷ್ಟು ಮಾತ್ರ ನಾವು ನೋಡ್ತೀವಿ. ಯಾವುದಕ್ಕೆ ಹೋಗ್ತಾರೆ ಅವ್ರು ಬಿಟ್ಟಿದ್ದು. ಈಗಿರೋಂಥ ವ್ಯವಸ್ಥೆ ಹೇಗಿದೆ ಅಂದರೆ, ಈ ಕೋರ್ಸ್ಗೆ ಹೋಗ್ಬೇಕು ಅಂದರೆ ಹಿಂಗೆ ಮಾಡಬೇಕು, ಈ ಕೋರ್ಸ್ಗೆ ಹೋಗ್ಬೇಕು ಅಂದರೆ ಹಿಂಗೆ ಮಾಡಬೇಕು. ಅದನ್ನು ತೆಗಬೇಕು. ಮತ್ತು ಬೋರ್ಡ್ ಪರೀಕ್ಷೆ ಅನ್ನುವಂಥದ್ದನ್ನು ಒಂದೇ ಪರೀಕ್ಷೆ ಯಾಕೆ ಆಗಬೇಕು? 2-3 ಪರೀಕ್ಷೆ ಮಾಡೋದು, ಯಾವ್ದು ಬೇಕಾದರೆ ಅವ್ರು ತಗೊಳ್ಳಿ, ಒತ್ತಡ ಇರೋಲ್ಲ. ಕೋಚಿಂಗ್ ಸೆಂಟರ್ಸ್ ಆಗೋಕ್ಕೆ ನಾವು ಅವಕಾಶ ಕೊಟ್ಟು ಕೋಚಿಂಗ್ ಸೆಂಟರ್ ಆಗುತ್ತೆ ಅಂದರೆ ಏನು ಪ್ರಯೋಜನ? ನಮ್ಮ ವ್ಯವಸ್ಥೆಯಲ್ಲಿ ಆ ಅವಕಾಶ ಇದೆ. ಹೀಗಾಗಿ ಹಂಗಾಗ್ತಾ ಇದೆ. ಈಗ ನೋಡಿ, ನಾವು ಶಿಕ್ಷಣ ಕೊಡೋ ರೀತಿ ಬೇರೆ, ಪ್ರವೇಶ ಪರೀಕ್ಷೆ ನಡೆಸೋ ರೀತಿ ಬೇರೆ. ಈ ರೀತಿಯಿಂದ ಆ ರೀತಿಗೆ ಹೋಗ್ಬೇಕು ಅಂದರೆ ಕೋಚಿಂಗ್ ಬೇಕು ಅಂತ. ಹೌದು ಹೌದು. ಅಂದರೆ ಶಿಕ್ಷಣದ ಮೂಲ ಉದ್ದೇಶ ಎಲ್ಲಿ ಸಾಕಾರ ಆಯ್ತು? ಆ ಕೋಚಿಂಗ್ಗೋಸ್ಕರ ನಾನು ಶಿಕ್ಷಣ ಮಾಡ್ತಾ ಇದ್ದೀನಿ ಹೊರತು ನಾನು ಶಿಕ್ಷಣಕ್ಕೋಸ್ಕರ ಶಿಕ್ಷಣ ಮಾಡ್ತಾ ಇಲ್ಲ. ಹೀಗಾಗಿ ಆ ವ್ಯವಸ್ಥೆ ಅದನ್ನು ಸ್ವಲ್ಪ ಈಗ ಸಾಕಷ್ಟು ಚರ್ಚೆ ಆಗಿದೆ, ಅದ್ರ ಬಗ್ಗೆ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾನು ಹೇಳ್ದಲ್ಲ, ಒಂದು ಸಮರ್ಪಕವಾಗಿ ಇದರ ರೂಪಿಸೋವಂಥ ಒಂದು ಪ್ರಯತ್ನನೂ ನಾವು ಒಂಚೂರು ಯೋಚನೆ ಮಾಡ್ತಾ ಇದ್ದೀವಿ. ನಡಿಬೇಕದು. ಯಾರನ್ನೋ ಒಬ್ಬರು ಬೈಯೋದ್ರಿಂದ ಉಪಯೋಗ ಇಲ್ಲ. ಕೋಚಿಂಗ್ ಸೆಂಟರ್ಸು, ಕೋಟ ಆಗಲಿ, ಇನ್ನೊಂದಾಗಲಿ ಅನ್ನೊಂದಾಗಲಿ, ಅದು ನಡೆಯುತ್ತೆ. ಶ್ರೀಧರ್ ಸರ್, ಧನ್ಯವಾದ. ನಮ್ಮೆಲ್ಲರ ಪರವಾಗಿ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ ಪರವಾಗಿ ಬಹಳಷ್ಟು ಸಮಯ ನಮ್ಮ ಜೊತೆ ಕಳೆದ್ರಿ. ಹಾಗೆ ಒಂದು ಶಿಕ್ಷಣ ವ್ಯವಸ್ಥೆ ಅನ್ನೋದು ಹೇಗಿರಬೇಕು ಅನ್ನೋದರ ರೂಪುರೇಷೆಯೊಂದಿಗೆ ಇರುವ ನ್ಯೂನ್ಯತೆಗಳೇನೋ, ಆಗಬೇಕಾದ ಬದಲಾವಣೆಯೇನೋ ಸ್ಥೂಲವಾಗಿ ಮಾತಾಡ್ತಾ ಹೋದ್ರಿ. ಇದರಿಂದ ಬಹಳಷ್ಟು ತಂದೆ ತಾಯಿ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಶಿಕ್ಷಣ ವ್ಯವಸ್ಥೆ ಬದಲಾಗುವತ್ತ ಮುಂದಕ್ಕೆ ಹೋಗಲಿ ಅನ್ನೋ ಆಶಯದೊಂದಿಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ಧನ್ಯವಾದ ಸರ್. ಅದೇ ಆಶಯದೊಂದಿಗೆ ನಾನು ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ಧನ್ಯವಾದ. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.